ಅಲ್ಲ ಇಷ್ಟೊಟ್ಟು ರಜೆ ಕೊಟ್ಟಾರ ಅಂತ ಹೇಳಿ ಸಿಕ್ಕಿದೆ ಟೈಮ್ ಅಂತ ನಾನು ಒಂದು ಕಡೆ ರಮ್ಮಿ ಆಡಕ್ಕೆ ಹೋದೆ. ಮನೆ ಆಳಾಗ ಹೋಗೋದು ಕೂತು ಗಡಿಗೆನೇ ಸರಿ ಇಲ್ಲ ಅಂತ ಅನ್ಸತ್ತೆ. ಬಡ್ಡಿ ಮ್ಯಾಗಿಂದ ಒಂದು ರೌಂಡ್ ಆದ್ರೂ ಫಸ್ಟ್ ಹ್ಯಾಂಡ್ ಬೀಳ್ಬೇಕ. ಮೊದಲೇ ದುಡ್ಡು ಕಡಿಮೆ ತಗೊಂಡು ಹೋಗಿದೆ. ಹಾಳಾಗೋಲೆ ತಗೊಂಡಂತೂ ಒಂದು ಪ್ಯಾಕ್ ಮೇಲೆ ಪ್ಯಾಕು ಹಾಕ್ತಿದ್ದೆ. ಇನ್ನೇನು ಆಟ ಬರ್ಬೇಕಂದಾಗ ಬಡ್ಡಿ ಮಗನ ಪೊಲೀಸರು ಅದೇ ಟೈಮಿಗೆ ಬರ್ಬೇಕು. ಈ ನಾನು ಮಗಳು ಪೊಲೀಸ್ ಬಂದ್ರು ಅಂತ ಓಡ್ ಬರೋಕೆ ಹೋಗ್ಕೊಂಡು ಅವ್ರಕ ಬಿದ್ದು ಮತ್ತೆ ಬರ್ಬೇಕಂದ್ರೆ ಆಯ್ನು ಕೊಡ್ಸಿದ್ರೆ ಈ ಸಡ್ಡಿ ಕೇಳ್ರಿ ಏನು ಹೇಳ್ಬೇಕ್ರು ಯಪ್ಪ. ಯಾಕೋ ರಾಜ ಕುಂತ್ಕೊಂಡು ಹೊಂಟಿಯಲ್ಲ, ಏನಾಯ್ತು ಯಪ್ಪ? ಕತ್ತೆ ಇವತ್ತು ಮುಂಜಾನೆ ನಾವು ಯಾರ್ದೋ ಮುಖ ನೋಡ್ಕೊಂಡು ಬಂದಂಗೆ ಕಾಣ್ತೈತಿ. ಕತ್ತೆ ಅನ್ನಕತ್ತಾನ. ನಮ್ಮವನು ಅಂತ ಕೇಳಿದ್ರೆ ಕತ್ತೆ ಅಂತೀಯಲ್ಲೋ ಯಪ್ಪ. ಹೋಗ್ಲೇ ಕತ್ತೆ ನೀ ಯಾರು ಕಂಡಾರೋ ಒಡ್ಸ್ಕೊಂಡ್ ಸಾಯಿ ಅನ್ನಂಗ. ನಿನ್ನೆ ಅಂಗಡಿಯಿಂದ ಮಾಲ್ ತರ ಕಳ್ಸಿದ್ನಲ್ಲ, ರೈತರಿಂದ ಬರ್ಬೇಕಾರ ಬ್ಯಾಂಕಿಂದ ಹಣ ತಗೋಬ ಅಂತ ಹೇಳಿದ್ನಲ್ಲ, ತಂದಿದ್ದೀನೋ ಯಪ್ಪ? ಹ್ಞೂನ್ರಿ ತಗೊಳ್ರಿ. ಅಲ್ಲೋ ರಾಜ, ಕೈಗೆ ಏನ್ ಕಡಿತೋ ಯಪ್ಪ? ತೂ ನಾಯಿ ಕತ್ತೆ ಅನ್ನ ಕತ್ತನಲ್ಲ ಇವ. ಏನಾಯ್ತು ಯಪ್ಪ? ನಿನ್ ಕಣ್ಣಿಗೆ ಹೆಂಗ್ ಕಡ್ತೀವೋ ನಾನು? ಹೋಗ್ಲೇ ನಾಯಿ. ಕತ್ತೆ ನಾಯಿ ಅನ್ನ ಕತ್ತನಲ್ಲ. ನೋಡುವ ರಾಜ, ಅದು ಏನೇ ಇರ್ಲಿ, ಏನಾಯ್ತು ಬಿಡ್ತು ನನಗೆ ಗೊತ್ತಿಲ್ಲ ಅನ್ನಂಗ. ಮತ್ತೆ ಏನ್ ವಿಷಯ ಅಂತ? ಅಂದ್ರೆ ನಾನು ನಿಮಗೆ ಯಾಕ್ರಿ ಕತ್ತೆ ನಾಯಿ ಅನ್ನಕ್ ಹೋಗ್ಲಿ? ನೋಡ್ರೆ ಇಲ್ಲಿ ಓದಿತ್ತು ಕತ್ತೆ, ಇಲ್ಲಿ ಕಚ್ಚಿದ್ದು ನಾಯಿ ಕಣ್ರಿ. ಒಡ್ಸ್ಕೊಂಡ್ರು ಉದ್ದಾರ ಆಗಿಲ್ಲ, ನಾಯಿ ಕೂಡ ಕಚ್ಕೊಂಡ್ರು ಸರಿಯಾಗಿಲ್ಲ ಅಂದ್ರ ಏನು ಮಾಡಕ್ ಬರಂಗಿಲ್ಲ. ಏನ್ ಮಾಡೋದ್ರಿ ಸಟ್ರ, ನಮ್ಮ ಮಣಿ ಬರ ಅಂದಂಗ. ನೋಡ್ರಿ ಅಲ್ಲಿ ಬರ್ಬೇಕಾರೆ ನಿಮಗೊಂದು ಪತ್ರ ಬಂದಿತ್ತಂತ ಹೇಳಾರ. ನೋಡ್ರಿ ನೋಡೋಣ. ಒಂದು ಕುರಿ ತಂದು ಓಡ್ದು ಮಟನ್ ಬಿರಿಯಾನಿ ಮಾಡಾಕ ಲೋ ರಾಜ ಮಾಮ, ನಿನಗೆ ಏನೇ ಬೇಕಾದ್ರೂ ನನ್ನ ಹತ್ರ ಬಂದು ಕೇಳು, ಸಂಕೋಚ ಮಾಡ್ಕೊಳ್ಬೇಡ ಅಂತ ಹೇಳಿ ಇಷ್ಟು ಬೇಗ ದೇವರೇ ಅವಳು ಕರ್ಕೊಂಡು ಬಿಟ್ರ. ಅಯ್ಯೋ ಸಮಾಧಾನ ಮಾಡ್ಕೊಳ್ರಿ. ನೀವಂತ ಇರೋರನ್ನೇ ಸಾಯಿಸ್ಬಿಟ್ಟಲು ಯಪ್ಪ ತಮ್ಮ. ಅಂದ್ರೆ ಇನ್ನೂ ಸತ್ತಿಲ್ಲ ಅಂದ್ರೆ ಮತ್ತೆ ಯಾತ್ರಿ ಪತ್ರ? ಈ ಪತ್ರದಾಗ ನನ್ನ ಮಗ ಬಾಯಿಗೆ ಬಂದಂಗ ಬರಾಕತ್ತಾನ ನೋಡು. ಸರಿಯಾಗಿ ಇಟ್ಟಾನ. ಅಲ್ಕ ನನ್ನ ಮಗ ಯಾವ್ದೋ ಒಂದು ಗೋಡಂಗಡಿಗೆ ಹೋಗುದು ಬಿಟ್ಕೊಂಡು ಎಲ್ಲೋ ಹೋಗ್ಯಾನ ಅಂದಾಗ. ಆದ್ರೆ ಏನ್ ಬರ್ದೈತ್ರಿ? ಲೇ ಲುಚ್ಚ ಲಪಂಗ ಬದ್ಮಾಸ್ ಅಂತ ಬರ್ದಾನೆ ತಮ್ಮ. ಅಲ್ಲ ನಾನ್ ನಿಮ್ಮನೆ ಕೆಲಸ ಅಂತ ತಿಳ್ಕೊಂಡು ಈ ರೀತಿ ಬೊಯ್ಯೋದ? ನಾನೇನೇ ಮಾಡ್ರಿ? ಲೇ 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 ಮಗನ, ಲೇ ಅಂತ ಬರ್ದಾನಲ್ಲೇ. ಅನ್ನ ತಿನ್ನೋ ಕೆಲಸ ಮಾಡ್ಲಿ, ಅನ್ನ ತಿನ್ನು ಕೆಲಸ ಮಾಡ್ಲಿ. ಕಾಮಂದ ನನ್ನ ಹೆಂಡತಿ ಜೊತೆ ಇನ್ನೊಮ್ಮೆ ಕಂಡ್ರ ಕತ್ರಿ ನಾಯಿ ನರಿಗೆ ಹಾಕ್ಬಿಡ್ತೀನಿ ಅಂತ ಬರ್ದಾನಲ್ಲಿ ತಮ್ಮ. ಮಗ ಬರೆಯೋದು ಬರ್ದಾನ, ಸರಿಯಾಗಿ ಬರ್ದಿದ್ದಾನ. ಅದಕ್ಕೆ ನೀವೊಂದು ಕೆಲಸ ಮಾಡ್ರಿ, ಅದು ಯಾವ ಬರ್ದ ನೋಡ್ರಿ, ಅವನ ಹೆಂಡತಿ ಸಂಘ ಬಿಟ್ಬಿಡ್ರಿ. ಹಂಗೆ ಹೆಂಗ್ ಮಾಡಕ್ ಗೊತ್ತಾಯ್ತು ಯಪ್ಪ?
21ನೇ ಶತಮಾನದ ಹೊಸ ಗಾಡಿ ನೋಡ್ಬೇಕಾಯ್ತು ಮತ್ತ. ಅಲ್ಲ ಶೆಟ್ರ, ಇಷ್ಟು ಮಾಡ್ರು ಇವನಿಗೆ ಬುದ್ಧಿ ಬರಲಿಲ್ಲ. ಈಗ ಹೊಸ ಗಾಡಿ ನೋಡ್ಬೇಕಂತಲ್ಲ. ಮೊದಲೇ ಗಾಡಿ ಹೊಡ್ದು ಇಂಜಿನ್ ಎಲ್ಲ ಇಳ್ದು ಹೋಗಿತ್ತು. ಗಾಡಿ ಬೇಕಂತ ಗಾಡಿ. ಇಷ್ಟು ಹೆಣ್ಮಕ್ಳಿದ್ರು ಕಮ್ಮಿ ಇಲ್ಲ ನೋಡು ನನಗ. ಎರಿತೈತಿ ಹಂಗಾಮು. ಅಂದ್ರ ನಿಮ್ಗೆ ಹೊಸದು ಹೊಡಿದ ಹಂಗ ಹಳಿದು ಓತಾವ ಮಾಡ್ತಾರೆ. ಹೋಗೋಕೈತಿ ನಮ್ಗೊಂದು ಚಾನ್ಸ್ ಬಿಡ್ರಿ ಮಾರ್ರ. ಅಂದಂಗ ಯಾವ್ದು ಒಂದ್ ಗಾಡಿ ಈ ಕಡೆನೆ ಬರಕತ್ತೈತಿ ಮತ್ತ. ನೋಡ್ಲೆ ತಮ್ಮ, ಹೋದಲ್ಲೇ ಚಂದುಳಿ ಚಲುವಿ ಬರಕತ್ತ. ನೋಡ್ರಿ ಶೆಟ್ರ, ಇಲ್ಲಿವರೆಗ ನೀವು ಹೊಡೆದ ಸಾಕು. ಇದು ಹೊಸ ಗಾಡಿ, ನಾನೇ ಟ್ರೈ ಮಾಡ್ತೀನಿ. ನೀವು ಹೋಗ್ರು. ಬ್ಯಾಡೋ ಬ್ಯಾಡೋ, ನಾನೇ ಟ್ರೈ ಮಾಡ್ತೀನಿ ಆ ಗಾಡಿನ. ನೀನ್ ಯಾಕೆ ಟ್ರೈ ಮಾಡೋದು ಅಂತೀನಿ. ಅಲ್ಲ ಹೊಸ ಗಾಡಿ ಇಲ್ಲಮ್ಮ, ಹೊಸ ಗಾಡಿ ನಾನೇ ಟ್ರೈ ಮಾಡೋದು ಫಸ್ಟು. ನೋಡ್ರಿ ಶೆಟ್ರ, ನಿಮ್ಗೆ ಹೊಸ ಗಾಡಿ ಕೊಟ್ರು ಅಷ್ಟೇ, ಹಳಿ ಗಾಡಿ ಕೊಟ್ರು ಅಷ್ಟೇ. ಯಾಕಂದ್ರೆ ನಿಮ್ಮ ಇಂಜಿನ್ ಸೀಜ್ ಆಗಿದೆ. ಅದು ನನ್ನ ಗಾಡಿ. ಲೇ ತಮ್ಮ, ಮಾವ ನಿನ್ನ ಗ್ಯಾರೇಜನಾಗ ಬಿಡಲೇನ ನನ್ನ ಗಾಡಿ. ಮಾವ ನಿನ್ನ ಗ್ಯಾರೇಜನಾಗ ಬಿಡಲೇನ ನನ್ನ ಗಾಡಿ. ಎಲ್ಲೆಲ್ಲೂ ಏನೇನಾಗ್ತೈತೋ. ಮಾವ ಹೋಗೋ ನಡಿ ಜಾತ್ರೆ ಸಂಧ್ಯಾಗ. ಮಾವ ನಿನ್ನ ಗ್ಯಾರೇಜನಾಗ ಬಿಡಲೇನ ನನ್ನ ಗಾಡಿ. ಎಲ್ಲೆಲ್ಲೂ ಏನೇನಾಗ್ತೈತೋ. ಹೋಗೋ ನಡಿ ಕಬ್ಬಿನ ಸಂಧ್ಯಾಗ. ತಮ್ಮ, ಇದು ನನ್ನ ಗಾಡಿಲೇ, ನನ್ನ ಗಾಡಿ. ಶೆಟ್ರೆ ತಪ್ಪಾಯ್ತು. ಇದು ನಿಮ್ಮ ಗಾಡಿನೇ. ನೋಡ್ರಿ, ಈ ಗಾಡಿ ನೀವು ಇಂಜಿನ್ ಸೀಜ್ ಆಗೋರಿಗೂ ಹೊಡ್ಕಂತ ನೋಡ್ರಿ. ನಾವು ಹೊಸ ಗಾಡಿ ನೋಡ್ಕೊಂಡು ಹೋಗ್ತೀವಿ. ಅಲ್ಲಲ್ಲ ನಿತ್ಕೊಳ್ರಿ, ಅಲ್ರಿ ನಿತ್ಕೊಳ್ರಿ. ನಾನು ಗಾಡಿ ಓಡಿಸ್ತೀನಿ. ನೀನು ಮುಂದಕ್ಕೆ ನಡಿ, ನಾನು ಮುಂದಕ್ಕೆ ನಡಿ. ಮುಂದಕ್ಕೆ ತಪ್ಪಾತು ಅಂತ ಬೇರೆ ಕೇಳ್ತಿರಲ್ಲ. ಏನು ತಪ್ಪಾತು ಅಂತ ಯಾಕೆ ಕೇಳಕತ್ತೀರಿ? ಅವನು ಜಗಳ ಆಡಕತ್ತಿದ್ದು ಗಾಡಿ ವಿಷಯದಾಗ. ಅವನಿಗೆ ಹೊಡ್ಯಾಕ್ ಬರಂಗಿಲ್ಲ, ನಾನೇ ಹೊಡಿತೀನಿ ಅಂದಾಗ ಸಿಟ್ ಮಾಡಕತ್ತಿದ್ದ. ಅದಕ್ಕ ಹೇಳಕತ್ತಾನ. ಹೌದಾ? ಹೌದ್ರಿ, ಒಂದು ಹೊಸ ಗಾಡಿ ಬಂತ ತಕೊಂಡು ನಾನು ಒಂದ್ಸಲ ಟ್ರೈ ಮಾಡಿ ನೋಡುವ ಅಂತ ಮಾಡಿದೆ. ಆಮೇಲೆ ಗೊತ್ತಾಗಿತ್ತು ಇದು ಹೊಡೆದು ಬಿಟ್ಟಾಗಿರೋ ಗಾಡಿ. ಅಲ್ರಿ ಶೆಟ್ರ, ಮನೆಗೆ ಹೊಸ ಲೈನ್ ಗಾಡಿ ತಂದಿದ್ದೀರಾ. ಅದನ್ನೇ ಸರಿಯಾಗಿ ನಡ್ಸಕ್ಕೂ ಬರಲ್ಲ, ಓಡ್ಸಕ್ಕೂ ಬರಲ್ಲ. ಅದಕ್ಕೆ ಬೇರೆ ಮತ್ತೆ ಇದು ಬೇರೆ ಮಾತು. ನೀ ತಲೆ ಬಿಸಿ ಮಾಡ್ಕೊಂಡು ಬೇಡ. 10 ವರ್ಷ ಸರ್ವಿಸ್ ಐತಿ ನನ್ಗ ಗಾಡಿ ಹೊಡಿಯೋದ್ರಲ್ಲಿ. ನೀ ಸುಮ್ಮ ಮುಚ್ಕೊಂಡಿರ ಅಷ್ಟೇ. ಹಿಂಗ್ ಗಾಡಿ ಹೊಡೆದು ಈ ನಮ್ನಿ ಈ ತರ ಆಗಿರೋದು ನೀವು. ಇನ್ನು ಹೊಡಿಯೋ ತಾಕತ್ ಐತಿ ನನಗ ಗಾಡಿನ. ಇನ್ನೂ ಐದು ತಾಕತ್ತು ಬಿಡ್ರಿ ಹಂಗಾರೆ. ನಮ್ಮ ಶೆಟ್ರದಾಗ ನಿಮ್ಗೆ ಗೊತ್ತಿಲ್ಲ, ಊರಲ್ಲಿರೋದೆಲ್ಲ ಗಾಡಿ ಅವಂದೇ ತಕೊಂಡು ಹೊಸ ಗಾಡಿ ಬಂದದಂತ ಓಡಕ್ ಹೋಗಿದ್ದ. ಗೊತ್ತಾಗಿತ್ತು ಅದು ಅವಂದೇ ಗಾಡಿ ಅಂತ. ಟ್ರೈ ಮಾಡುವಂತ ಹೋಗಿದ್ದೆ. ಅವನ್ ಗಾಡಿ ಅಂತ ತಕೊಂಡು ನಾನು ಸೀದಾ ಶೆಟ್ರೆ, ನಿಮಗೆ ನ್ಯಾಯವಾಗಿ ಗಾಡಿ ಹೊಡ್ಯಕ್ ಬರಲ್ಲ, ಹೊಸ ಗೇರು ಹಾಕಕ್ ಬರಲ್ಲ. ಎಲ್ಲಿ ನೋಡಿದ್ರು ಅಲ್ಲೇ ಬೀಳಿಸ್ತೀರಾ. ಸುಮ್ಮನೆ ನಮ್ಮ ರಾಜನ್ ಮಾಮ ಚೆನ್ನಾಗಿ ಗಾಡಿ ಓಡಿಸ್ತಾರೆ, ಅವ್ರ ಕೈಲಿ ಕೊಟ್ಟು. ನನಗೆ ಫುಲ್ ಸರ್ವಿಸ್ ಐತಿ ಅಂತ ಹೇಳಿದ್ನ ಇಲ್ಲ ನನ್ಗ. ಅವನೀಗ ಈಗ ಹೊಸ್ತಾಗ್ ಬಂದಿರೋನು, ಅವನಿಗೆ ಡ್ರೈವಿಂಗ್ ಸರಿ ಬರಂಗಿಲ್ಲ. ನಾನು ಓಡ್ಸೋದೈತಿ ಅಂದ್ರ ಯಾರ ಕ್ಲಚ್ ಗ್ಯಾರು ಒತ್ತದ್ರ ಸಾಕು, ಹಂಗ ಓಡ್ತಾ ಇರ್ತೈತಿ ನೋಡು ಮತ್ತೆ ಗಾಡಿ. ಈ ಗಾಡಿಗೆ ಯಾರೂ ನೀವೇ ಹಾಕಿ, ವಾಯ್ಲು ನೀವೇ ಹಾಕಿ, ಇಂಜನ್ನು ನೀವೇ ಈ ಗಾಡಿ ಬೇಡಪ್ಪ. ನಮ್ದು ಬಂದೈತಿ, ನಾವು ಓಡ್ತೀವಿ. ನಾವೇ ಓಡಿಸೋದು ಮಗನ. ರಾಜಣ್ಣ ಈಗ ಹೊಂಟಾನ, ನಮಗೂ ಚಳಿ ಆಗಕತ್ತೈತಿ. ಅಲ್ರಿ ಅವಾಗ್ಲೇ ಹೇಳಿದ್ನಲ್ಲ, ಮನ್ಯಾಗ ಹೋದ್ರ ಒಂದ್ ನಮ್ನಿ ಬೇರೆ ನಮ್ನಿ ಆಗ್ತೈತಿ. ನಮ್ನಿ ಆಗ್ತೈತಿ ನಿಮಗೆ ಒಂಥರ ಆಗ್ತೈತಿ. ಬೇರೆ ಲುಂಗಿ ಬೇರೆ ಕಳ್ಸಕತ್ತೈತಿ. ಥಂಡಿ ಐತಿ ಅನ್ಮಲ ಏನು ಬೇಡ ಮತ್ತ. ನಿಮಗೆ ಏನ್ ನಮ್ನೆ ಆಗ್ತೈತ್ರಿ? ಚಳಿ ಚಳಿ ತಾಳೇನು ಈ ಚಳಿಯ, ಗೆಳೆಯನ ಬಾರೆ ಈ ಸಲಿಯ, ನಡುಗುವ ಮೈಯ ನೋಡಿದೆಯ, ರಸಿಕದ ನಿನ್ನ ಕೇಳಿದೆಯ, ಚಳಿ ಚಳಿ ಎದೆ ಬಡಿತ ಜೋರ
ಜೋರಾಗಿದೆ, ಎದೆ ಬಡಿತ ಜೋರಾಗಿದೆ, ಎದೆ ಬಡಿತ ಜೋರಾಗಿದೆ, ಎದೆ ಬಡಿತ ಜೋರಾಗಿದೆ. ನಿನ್ನಿಂದಲೇ ನಿನ್ನಿಂದಲೇ ಎಲ್ಲ ನಿನ್ನಿಂದಲೇ. ಮಾತಿಲ್ಲ ಕತೆ ಇಲ್ಲ ಇನ್ನೇನಾಗಿದೆ, ಕೈ ಕಾಲು ಓಡೋದಿಲ್ಲ ಮತ್ತೇನಾಗಿದೆ. ನಿನ್ನಿಂದಲೇ ನಿನ್ನಿಂದಲೇ ಎಲ್ಲ ನಿನ್ನಿಂದಲೇ. ಹೌದಾ?
ರೂಪ ಮುದ್ರೆಯನ್ನು ಒತ್ತಿ ಅವನ ಮನ ಪ್ರವೇಶ ಮಾಡಿದ್ದೇನೆ. ಆ ಮನವಷ್ಟೇ ಏಕೆ, ಅವನ ಮನೆಯ ಗುಪ್ತ ಮಂದಿರದಲ್ಲೂ ನಾನು ಸ್ವತಂತ್ರವಾಗಿ ಹಾರಾಡಬಲ್ಲೆ, ಜೀವಿಸಬಲ್ಲೆ. ಹಾಗಾದ್ರೆ ಇನ್ನೇಕೆ ತಡ ವಿಗ್ರಹವನ್ನ ಕದ್ದು ತರಲಿಕ್ಕೆ? ನೋಡಿ, ನಾ ವಿಗ್ರಹವನ್ನು ಕದಿಯಲಂತ ಹೋದಾಗ ಆ ವಿಜಯ ರಘು ಇಬ್ರು ಉಪಾಯದಿಂದ ಬೆನ್ನಹತ್ತಿಕೊಂಡು ನಮ್ಮನ್ನೇ ಫಾಲೋ ಮಾಡ್ತಾ ಇದ್ದಾರೆ ನೋಡಿ. ಅದಕ್ಕಾಗಿ ನಾನೇ ಉಪಾಯದಿಂದ ಹೊರ ಬಂದ್ಬಿಟ್ಟೆ. ನಮ್ಮ ಕಾರ್ಯಕ್ಕೆ ಭಂಗಕಾರರು ಆ ರಘು ವಿಜಯ ಎಂದಿರು. ಅಂದರೆ ಆ 2 ಮೂಢ ಕುರಿಗಳನ್ನು ಮನೆಯಿಂದ ಹೊರ ಹಾಕಿದರೆ ಆದಷ್ಟು ಬೇಗ ಆ ವಿಗ್ರಹವನ್ನು ನನ್ನ ಕೈ ಸೇರಿಸುತ್ತಾನೆ. ಅಷ್ಟಾದ್ರೆ ಸಾಕು, ಆದಷ್ಟು ಬೇಗ ಅವರು ಹೊರಗಡೆ ಹೋದ್ರೆ ಆ ವಿಗ್ರಹ ಕದಿಯಲ್ಲಿ ನಾವು ಮುಂದುವರಿಯುತ್ತೇವೆ. ಆಗ ಆ ಮನೆಯಲ್ಲಿ ಯಾವ ಗಂಡಸು ಇರುವುದಿಲ್ಲ. ಕುತಂತ್ರದಲ್ಲಿ ದ್ವಾಪರ ಯುಗದ ಶಕುನಿಯನ್ನೇ ಮೀರಿಸಬಲ್ಲ ಈ ಚಾಣಕ್ಯ ಪಕ್ಕದಲ್ಲಿರುವಾಗ ಆ ನರಕುನ್ನಿಗಳು ಯಾವ ಲೆಕ್ಕ ಲಾವಣ್ಯ. ಅದಕ್ಕಾಗಿ ಅವರ ಮನೆಯ ಭೂತ ಭವಿಷ್ಯತ್ ಕಾಲಗಳನ್ನು ಕರಗತ ಮಾಡಿ ಕುಡಿದಿರುವೆ. ಅದಾವ ವಿಷಯ ಅಂತ ನಾನು ಅರಿಯಬಹುದೇ? ನೋಡು ಲಾವಣ್ಯ, ಆ ಕಮಲೆಯ ಸಹೋದರಿ ವಿಜಯನ ಕಮಲೆಯನ್ನು ಮನಸ್ಸು ಪೂರ್ವಕವಾಗಿ ಪ್ರೀತಿಸ್ತಾ ಇದ್ದಾನೆ. ಅದಕ್ಕೆ ನಾಗರಾಜನ ಪುರಸ್ಕಾರ ಇನ್ನೂ ದೊರೆತಿಲ್ಲ. ಇಷ್ಟೇ ಸಾಕಲ್ವೇ ಅವರವರ ಬಾಂಧವ್ಯಕ್ಕೆ ವಿಷವನ್ನು ಹಿಂಡಲು. ಇಷ್ಟು ಕ್ಷುಲ್ಲಕ ವಿಷಯ ಅಷ್ಟೊಂದು ದೊಡ್ಡ ಅಪಾಯಕ್ಕೆ ಕಾರಣವಾಗಬಹುದೇ? ಸಂದೇಹವೂ ಬೇಡ ಸುಂದರಿ, ಸಂದೇಹವೂ ಬೇಡ. ಪ್ರಸಂಗ ಬಂದರೆ ಕೇವಲ ಬೆಂಕಿಯ ಕಿಡಿಯೊಂದು ಇಡೀ ಭಯಂಕರವಾದ ಕಾಡನ್ನೇ ಸುಡುತ್ತದೆ ಎನ್ನುವುದು ನಿನಗೇನು ಗೊತ್ತು ಲಾವಣ್ಯ? ನಮ್ಮಂತ ಗಂಡಸರ ಬುದ್ಧಿ ನಿಮ್ಮಂತ ಹೆಣ್ಣಿಗೆ ನಿಲ್ಲುಕಲಾರದು. ನೋಡ್ತಾ ಇರು ಲಾವಣ್ಯ, ನೋಡ್ತಾ ಇರು. ಕಾಮಂದ ನಾಗರಾಜನ ಕಾಮದೃಷ್ಟಿಯನ್ನು ಆ ಕಮಲೆಯ ಮೇಲೆ ಹರಿಸಿ ಅವರಿಬ್ಬರನ್ನು ಮನೆಯಿಂದ ಹೇಗೆ ಹೊರ ಹಾಕುತ್ತೇನೆ ಅಂತ ನೋಡ್ತಾ ಇರು ಲಾವಣ್ಯ. ಏನೋಪ್ಪ, ಆದರೂ ಯಾಕೋ ಏನೋ ನಾವು ಹಿಡಿದ ಕಾರ್ಯವನ್ನು ಕೈಗೂಡುತ್ತೋ ಇಲ್ವೋ ಅಂತ ಸಂದೇಹ ಬರ್ತಾ ಇದೆ. ಸಂದೇಹವೇ ಬೇಡ ಸುಂದರಿ. ಆ ಮಹತ್ತರವಾದ ಕಾರ್ಯ ಮುಗಿದೊಡನೆ ನಾನು ನೀನು ಈ ಪ್ರಪಂಚದ ಸುಖಗಳನ್ನು ಅನುಭವಿಸುವವರು. ಲಾವಣ್ಯ, ಹೆಣ್ಣು ಹೆಂಡ ಮುಟ್ಟಿ ನೋಡದೆ ಬಹಳ ದಿನಗಳಾಯಿತು. ಇಂದು ನಿನ್ನ ಕೈಗಳಿಂದ ನನ್ನನ್ನು ಅಪ್ಪಿ ನನ್ನನ್ನು ಮುದ್ದಾಡಿ ನನ್ನ ಮನಸ್ಸನ್ನು ತೃಪ್ತಿಪಡಿಸು ಬಾ. ಆಯ್ತು ಡಾರ್ಲಿಂಗ್, ನಿಮ್ಮ ಮನ ತಣಿಸುವುದಕ್ಕಾಗಿ ತಾನೇ ನಾನು ಇಲ್ಲಿ ಬಂದಿರೋದು.
ಇನ್ನು ಬದುಕಿಸಿದೆಯ. ನನ್ನ ತಂಗಿ ಲಾವಣ್ಯ ಆ ಚಾಣಕ್ಯನ ತೋಳ ತೆಕ್ಕೆಯಲ್ಲಿ ಇದನ್ನು ನೋಡೋ ಬದಲು ನನ್ನ ತಂದೆ ತಾಯಿ ಸತ್ತ ದಿವಸವೇ ನನ್ನನ್ನು ತಗೊಳ್ಳಬಾರ್ದಿತ್ತೆ. ನನ್ನ ಜೀವವನ್ನು ಇದಕ್ಕ ಈ ಕೆಲಸಕ್ಕೆ ನಾನು ಸೇರಿದ್ದು, ಇದಕ್ಕ ಸೇರಿಟ್ಟುಕೊಂಡು ಇಲ್ಲಿವರೆಗೆ ಬಂದಿದ್ದು. ಲಾವಣ್ಯ, ಎಂತ ತಪ್ಪು ಮಾಡ್ಬಿಟ್ಟೆ ಲಾವಣ್ಯ, ಎಂತ ತಪ್ಪು ಮಾಡ್ಬಿಟ್ಟೆ. ಆ ಚಾಣಕ್ಯನನ್ನು ಸದ ಬಡಿದು ಜೈಲಿಗೆ ಅಟ್ಟಿಸಿ ಅವನನ್ನು ಸೆರೆಮನೆಗೆ ಕಳಿಸಬೇಕೆಂದು ಬಂದ ನನಗೆ ಅವನ ತೋಳ ತೆಕ್ಕೆಯಲ್ಲಿ ನನ್ನ ತಂಗಿ ನನಗೆ ಹುದ್ದೆ ಬೇಡ. ಕಾನೂನು ಕಾಯಬೇಕಾದ ನಾನು ನನ್ನ ತಂಗಿಯನ್ನು ಬೇಡ ಶಿವನೇ. ಇಲ್ಲ, ಇದನ್ನು ಇಲ್ಲಿಗೆ ಬಿಡಬಾರದು. ನ್ಯಾಯಕ್ಕೆ ಕಣ್ಣಿದೆ ಅಂತ ಕಾಣಿಸಲೇಬೇಕು. ನಿನ್ನನ್ನು ಜೈಲಿಗೆ ಅಟ್ಟಿಯೇ ನಾನು ಈ ಕೆಲಸಕ್ಕೆ ರಾಜೀನಾಮೆ ಕೊಡುವೆ. ಏನೇ ಆಗಲಿ, ನಾನು ನನ್ನ ವಿಜಯನನ್ನ ಮನಸಾರೆ ಪ್ರೀತಿ ಮಾಡಿದ್ದೀನಿ ಅಂದಾಗ ಮನಸ್ಸು ಒಬ್ಬರಿಗೆ ಕೊಟ್ಟು ಇನ್ನೊಬ್ಬರಿಗೆ ತನುವನ್ನು ಅರ್ಪಿಸಲು ಸಾಧ್ಯನೇ ಇಲ್ಲ. ನನಗೇನೇ ಕಷ್ಟ ಬಂದರೂ ಸರಿ, ನಾನು ಮಾತ್ರ ವಿಜಯನನ್ನೇ ಮದುವೆ ಮಾಡ್ಕೊಳ್ಳೋದು. ಏನೂ ಇಲ್ಲ, ನಮ್ಮ ಅಣ್ಣನಿಗೆ ಊಟ ಕೊಟ್ಟು ಬರಬೇಕಿತ್ತು, ಅದಕ್ಕಾಗಿ ಹೊರಟಿದ್ದೆ. ಕಮಲ, ನಿನ್ನ ಮಕ್ಕಳೇನು ಬಾಡಿ ಹೋಗಿದೆ, ಏನು ವಿಷಯ? ನೋಡಿ, ನಾನು ನಿಮ್ಮ ಹತ್ರ ಒಂದು ಮಾತನ್ನ ಕೇಳಬೇಕು ಅಂತ ಇದ್ದೀನಿ. ಆ ಮಾತಿಗೆ ನೇರವಾಗಿ ಉತ್ತರ ಕೊಡ್ತಿರ್ತಾನೆ. ನಿನ್ನ ಮದುವೆ ಆಗುವ ನಾನು ನಿನ್ನ ಮಾತಿಗೆ ಸುಳ್ಳು ಹೇಳೋದಕ್ಕೂ ಸಾಧ್ಯವೇ? ಏನಂತ ಪ್ರಶ್ನಿಸು, ನಾನು ಮಾತಾಡ್ತೇನೆ. ಏನೂ ಇಲ್ಲ, ಅದೇ ನಿನ್ನೆ ನಿಮ್ಮ ಅಣ್ಣ ನಮ್ಮ ಮನೆಯವರೆಗೂ ಬಂದಿದ್ರು. ಸರಿ, ಏನಂತ ಹೇಳಿದ್ರು? ಏನೂ ಇಲ್ಲ, ನಿಮ್ಮಿಬ್ಬರ ಮದುವೆ ನಡೆಯೋದಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕಾಗಿ ಎಷ್ಟು ಹಣ ಬೇಕಾದರೂ ಕೊಡ್ತೀನಿ, ಆ ಹಣವನ್ನು ತೆಗೆದುಕೊಂಡು ಈ ಊರನ್ನು ಬಿಟ್ಟು ದೂರ ಹೊರಟೋಗಿ ಅಂತ ಹೇಳಿದರು. ಹೌದಾ? ನಮ್ಮ ಅಣ್ಣ ಅಂತ ನೀಚನೆ? ಅದೆಂದಿಗೂ ಸಾಧ್ಯವಿಲ್ಲ. ಅಷ್ಟೇ ಅಲ್ಲ, ಒಂದು ವೇಳೆ ನಿಮ್ಮಿಬ್ಬರ ಮದುವೆ ಈ ಜೀವನದಲ್ಲಿ ಕನಸಿನ ಮಾತು. ಮದುವೆ ಆಗಿದ್ದೇ ಆದರೆ ನಿಮ್ಮದು ಆಗೋದು ಮದುವೆಯಲ್ಲ, ಸ್ಮಶಾನ ಯಾತ್ರೆ ಅಂತಲೂ ಹೇಳಿದರು. ಅದಕ್ಕೂ ಮೀರಿ ನಿನ್ನ ತಂಗಿಯ ಮದುವೆಯನ್ನು ಮಾಡಿದರೆ ನಿನ್ನನ್ನು ಜೀವ ಸಮೇತವಾಗಿ ಉಳಿಸೋದಿಲ್ಲ ಅಂತಲೂ ಹೇಳಿದರು. ಸ್ವರ್ಗ ಲೋಕದ ಬ್ರಹ್ಮ ಇವನು, ಎಲ್ಲರೂ ಅವನು ಹೇಳಿದಾಗ ಕೇಳಬೇಕು. ಕಮಲ, ನೀನೇನು ಚಿಂತಿಸಬೇಡ. ನಮ್ಮ ಅಣ್ಣ ನಾಗರಾಜನಕ್ಕೆ ಹೆತ್ತ ತಂದೆ ತಾಯಿ ಬಂದರು, ನಮ್ಮಿಬ್ಬರ ಮದುವೆಯನ್ನು ಬೇರ್ಪಡಿಸಲು ಯಾರಿಂದಲೂ ಸಾಧ್ಯವಿಲ್ಲ. ಹಬ್ಬ,
ಈಗ ನನ್ನ ಮನಸ್ಸಿಗೆ ನೆಮ್ಮದಿ ಆಯ್ತು ನೋಡಿ. ನಿನ್ನ ಮನಸ್ಸಿನ ನೆಮ್ಮದಿ ಆಯ್ತು, ಇನ್ನು ನನ್ನಮ್ಮನ ಪುರುಷನೊಡನೆ ಕುಣಿದಾಡುತ್ತಿರುವೆಯಲ್ಲ, ನಾಚಿಕೆಯಾಗುವುದಿಲ್ಲವೇ ನಿನಗೆ? ನಿನ್ನ ಒಡ ಹುಟ್ಟಿದ ತಂಗಿ ನಾನು, ನಿನ್ನ ಸ್ವಂತ ತಂಗಿಯನ್ನ ಸೂಳಿಗೆ ಹೋಲಿಸಿ ಬಾಯಿ ಮುಚ್ಚು. ಇನ್ನು ಜಾಸ್ತಿ ಮಾತನಾಡಿದರೆ ನಿಮ್ಮಿಬ್ಬರ ಶಿರವನ್ನು ಹೌದು, ನಿನ್ನಂತವನ ತಂಗಿ
ಮಗಳಾಗಿ ಹುಟ್ಟಿದ ತಪ್ಪಿಗೆ ನನ್ನನ್ನು ಸಾಯಿಸ್ಬಿಡೋಣ, ನನ್ನನ್ನು ಸಾಯಿಸ್ಬಿಡು, ಸಾಯಿಸ್ಬಿಡು. ಸಾಯಿಸುತ್ತೇನೆ. ಇವನು ಯಾರು? ವಿಟ ಪುರುಷನಿಂದ ವಿಟ ಪುರುಷನ ಇವನು. ಅಲ್ಲ ಸಲ್ಲದ ಮಾತುಗಳನ್ನ ಅಣ್ಣ, ಮಾತು ಮಾತಿಗೂ ಈ ರೀತಿಯಾಗಿ ಮಾತನಾಡಿದ್ರೆ ಅದನ್ನು ನಾನು ಸಹಿಸಿಕೊಳ್ಳಲ್ಲ. ಏನಂತೆ? ನನ್ನನ್ನು ಸೂಳೆ ಅಂತ ಹೇಳ್ತಾ ಇದೆಯಾ? ನನಗೆ ಸ್ವಲ್ಪನಾದ್ರೂ ವಿವೇಕ ಇದೆಯಾ? ಅವತ್ತು ಈ ಮನೆಯನ್ನು ಬಿಟ್ಟು ಹೋಗುವಾಗ ಪರಿಪರಿಯಾಗಿ ಕೇಳ್ಕೊಂಡೆ. ಆದ್ರೆ ಒಬ್ಬ ವಯಸ್ಸಿಗೆ ಬಂದಿರುವ ತಂಗಿ ಮನೆಯಲ್ಲಿ ಇದ್ದಾಳೆ ಅಂತ ಆ ಪರಿಜ್ಞಾನ ನನಗೆ ಇರಲಿಲ್ಲ. ಆದ್ರೀಗ ಈ ರೀತಿಯಾಗಿ ಮಾತನಾಡ್ತಾ ಇದ್ದೀರಣ್ಣ. ಹೌದು ವಿಜಯ್, ಇದು ಸತ್ಯವೇನಣ್ಣ? ನಾಯಿ ಹೇಳಿದಷ್ಟೇ ಸತ್ಯ. ಹಾಗಾದರೆ ನೋಡು ವಿಜಯ್, ನೀನು ರಾಜವಂಶದಲ್ಲಿ ಬೆಳೆದ ಹುಡುಗ, ಇವಳು ನನ್ನ ತಂಗಿ ಬಡವಳು. ಇದರಲ್ಲಿ ನಿನಗೆ ಬೇಕಾದರೆ ಇವಳಂತ ಬಹುದೊಡ್ಡ ಸೌಂದರ್ಯತೆಯನ್ನು ನೀನು ಒರಿಸಬಹುದಾಗಿತ್ತು. ನೋಡಿ, ಇದರಲ್ಲಿ ಮೋಸವೇನಾದರೂ ಇದೆಯೇ? ಇದರಲ್ಲಿ ಮೋಸವಿಲ್ಲ ರಘು. ನಿನ್ನ ತಂಗಿನ ನಾನು ಮನಪೂರ್ವಕವಾಗಿ ಮೆಚ್ಚಿದ್ದೇನೆ. ಇವಳನ್ನೇ ಮದುವೆಯಾಗುತ್ತಿದ್ದ ಮಾತು ಕೊಟ್ಟಿದ್ದೇನೆ. ನನ್ನ ನಂಬು ರಘು, ನನ್ನ ನಂಬು. ಇದನ್ನು ನಂಬುವುದು ಹೇಗೆ? ಯಾವುದಕ್ಕೂ ನೀನು ನಾಗರಾಜನ ತಮ್ಮ. ಹಾವಿನ ಹೊಟ್ಟೆಯಲ್ಲಿ ಹಸು ಹುಟ್ಟಲು ಸಾಧ್ಯವೇ? ನಾಗರಾಜನ ತಮ್ಮನಾದರೂ ನಮ್ಮ ವಿಚಾರಗಳೇ ಬೇರೆ ಬೇರೆ. ಇದರಲ್ಲಿ ಸಂದೇಹವಿಲ್ಲ ರಘು. ನಿನ್ನ ತಂಗಿಯನ್ನು ಮದುವೆಯಾಗಲು ನಾನು ಒಪ್ಪಿಕೊಂಡಿದ್ದೇನೆ. ಆದರೆ ನನ್ನ ದಣಿ ನಾಗರಾಜ ನಿಮ್ಮ ಅಣ್ಣ, ಅವನನ್ನು ಒಂದು ಸಾರಿ ನಾನು ವಿಚಾರಿಸಬೇಕಾಗುತ್ತದೆ. ನಮ್ಮಣ್ಣ ಈ ಮದುವೆಗೆ ಒಪ್ಪಲಾರ. ಆದರೆ ಹಿರಿಯ ಮನೆಯರ ಮಾತನ್ನು ಮೀರಿ ನಡೆಯುವ ನೀನು ಇವಳನ್ನು ಚೆನ್ನಾಗಿ ನೋಡಿಕೊಳ್ಳಲು ಸಾಧ್ಯವೇ ಇಲ್ಲ ವಿಜಯ್. ನನ್ನ ಮಾತು ನಂಬುವರೆಗೂ ನಿನ್ನ ತಂಗಿಯನ್ನು ಮದುವೆಯಾಗುವುದು ಖಂಡಿತ ಹೌದು. ಅದು ಅದರ ಮೇಲೆ ನನಗೆ ನಂಬಿಕೆ ಇಲ್ಲ. ಬಾರೆ ಹೋಗೋಣ. ನಮ್ಮಣ್ಣ ನಾಗರಾಜ, ಕಮಲಿ ಅಣ್ಣ ರಘು, ಇವರಿಬ್ಬರು ನನಗೆ ಮೋಸ ಮಾಡುವರೇ? ಸಾಧ್ಯವಿಲ್ಲ. ಇವರ ಮಾತನ್ನು ವಿಚಾರಿಸಿ ನಾನು ಮದುವೆಯಾಗುವುದು ನಿಶ್ಚಿತ. ಯಾವುದಕ್ಕೂ ರಿಜಿಸ್ಟರ್ ಮ್ಯಾರೇಜ್ ಆಗುವುದೇ ಒಳ್ಳೆಯದು. ತಂಗಿ, BA ಮುಗಿಸಿ ಮನೆಯಲ್ಲೇ ಕುಂತ್ಬಿಟ್ಟಿಯಲ್ಲ. ಧಾರವಾಡ ಹೋಗಿ MA ಆದ್ರೂ ಕಲಿಬೇಕಿತ್ತಲ್ಲ. MA ಮಾಡಿ ಮಾಡೋದೇನಿಲ್ಲ ಬಿಡೋಣ. ಹೌದು ಬಿಡು, ಮತ್ತೇನೈತಿ? ಮತ್ತೇನಿಲ್ಲ ಅಣ್ಣ, ಮದುವೆ ತಂಗಿ, ಮದುವೆ. ನನಗೆ ಯಾಕಣ್ಣ ಬೇಕು ಮದುವೆ? ಹಾಗೆ ಇದ್ಬಿಡ್ತೀನಿ. ಬೇಡ ತಂಗಿ, ಮದುವೆ ಆಗ್ಬೇಕಲ್ವ? ಮಾವಣ್ಣಂತರ ಸಿಗ್ಬೇಕಲ್ಲ ಯಾರು. ಸಿಗ್ತಾರೆ ಬಿಡು. ಹೌದಾ? ಹಾಗಾದ್ರೆ ನನ್ನ ಹೃದಯದಲ್ಲಿ ಒಬ್ರು ಇದ್ದಾರಣ್ಣ, ಅವರನ್ನೇ ಮದುವೆ ಆಗ್ಬೇಕಂತ ತುಂಬಾ ದಿನದಿಂದ ಆಸೆ ಪಡ್ತಾ ಇದ್ದೀನಿ. ಯಾರಂತ ಹೇಳ? ಅವರು ಬೇರೆ ಯಾರು ಅಲ್ಲಣ್ಣ, ಶ್ರೀಮಂತ ನಾಗರಾಜ್. ಅವರಿಂದ ದೂರ ಇರವ ತಂಗಿ. ಯಾಕಣ್ಣ? ಅವರು ಗೋಮುಖ ವ್ಯಾಘ್ರರು ತಂಗಿ, ಗೋಮುಖ ವ್ಯಾಘ್ರರು. ಇಲ್ಲಣ್ಣ, ಇಲ್ಲ, ಅದು ನಿನ್ನ ತಪ್ಪು ಕಲ್ಪನೆ. ನನ್ನ ಜೀವನವನ್ನೇ ಕಾಪಾಡಿ ಅವರು ನನ್ನ ಪಾಲಿಗೆ ದೇವರಾಗಿದ್ದಾರೆ. ಇರ್ಲಿ ತಂಗಿ, ನಿನ್ ಮದುವೆ ಆಗೋ ತನಕ ನೀನು ಸ್ವಲ್ಪ ದೂರದಲ್ಲಿ ಇರೋದು ಎಷ್ಟು ನೋಡವ ತಂಗಿ. ಈಗ ಮನೆಗೆ ಹೋಗೋಣ. ಸರಿ ಅಣ್ಣ, ನೀವು ಹೇಗೆ ಹೇಳ್ತೀರೋ ಹಾಗೆ ಇರ್ತೀನಿ. ಬನ್ನಿ.
ಕನ್ನಡಿ ಹಿರಿಸೂರ್ಯನನ್ನೇ ಸೆರೆ ಹಿಡಿದಂತಲ್ಲವೇ? ಅಂದರೆ ತಮ್ಮ ಮಾತಿನ ಅರ್ಥ ಬಾಸ್? ಆ ಚಂದ್ರನನ್ನ ತಂಗಿ ಕಮಲೆ ತನ್ನ ಸೌಂದರ್ಯವೆಂಬ ಕನ್ನಡಿಯಿಂದ ಹಿರಿಸೂರ್ಯನಂತಿರುವ ನನ್ನ ತಮ್ಮನನ್ನ ಸೆರೆ ಹಿಡಿದಿದ್ದಾಳೆ. ಅಂದರೆ ಅಷ್ಟೊಂದು ರೂಪವತಿಯ ಕಮಲೆ? ರೂಪದಲ್ಲಿ ರಂಬೆಯೇ ಅವಳು. ರೂಪದಲ್ಲಿ ರಂಬೆಯೇ ಅವಳಾದರೆ ಅವಳ ನಾಟ್ಯ ಇಂದ್ರನ ವೈಭವ ಹೊಂದಿರುವ ನಾಗರಾಜನ ಹೃದಯ ಮಂದಿರದಲ್ಲಿ ನಡೆಯಬೇಕೇ ವಿನಃ ಬಲಿಯದ ವಿಜಯನ ಮುಂದಲ್ಲ. ಚಾಣಕ್ಯ, ತಮ್ಮನು ಪ್ರೀತಿಸಿದ ಹೆಣ್ಣನ್ನು ಅಣ್ಣನು ಬಯಸುವುದು ತಪ್ಪಲ್ಲವೇ? ನೋಡಿ ಮಿಸ್ಟರ್ ನಾಗರಾಜ್, ತಮ್ಮ ಬಯಸಿದ ಹೆಣ್ಣೆಂದು ತಿಳಿದು ಕಣ್ಣೆದುರುಗಿದ ಸಿಹಿ ಮಾವಿನ ಹಣ್ಣನ್ನು ತಿನ್ನದೆ ಬಿಟ್ರೆ ಅದರ ಮೇಲಿನ ವ್ಯಾಮೋಹ ಕಡಿಮೆ ಅಂತಾದೀತಲ್ಲ. ಆದರೂ ಇಂದಿನ ಈ ಜೀವನದಲ್ಲಿ ಸುಖವಾಗಿ ಈಜುವವನೇ ಜಾಣ. ಚಾಣಕ್ಯ, ನನ್ನ ತಮ್ಮ ಅವಳನ್ನ ಮದುವೆಯಾಗಲು ಬಯಸಿದ್ದಾನೆ. ಅಂದರೆ ರಾಜವಂಶದವರಾದ ತಾವು ಅತಿ ಬಡ ಕುಟುಂಬದೊಂದಿಗೆ ಬೀಗತನ ಬೆಳೆಸುವರೇನು? ಅದು ಸಾಧ್ಯವಿಲ್ಲ. ಒಟ್ಟಾರೆ ಈ ಮದುವೆ ನಿಲ್ಲಲೇಬೇಕು. ನೋಡಿ ನಾಗರಾಜ್, ಈ ಮದುವೆ ನಿಲ್ಲಲೇಬೇಕೆಂಬ ಆಸೆ ನಿಮಗಿದ್ರೆ ನಿಮ್ಮ ಮನಸ್ಸನ್ನ ಗಟ್ಟಿಯಾಗಿಸಿಯಾದರೂ ಆ ಕಮಲೆಯ ಮಾನವನ್ನು ಸೂರೆಗೈಯಲೇಬೇಕು. ಹಾಗಾದ್ರೆ ಹೆಣ್ಣನ್ನು ವಿಜಯನು ಎಂದಿಗೂ ಮದುವೆಯಾಗಲಾರ. ಹಾಗಾದ್ರೆ ಈ ರೋಗಕ್ಕೆ ಇದೇ ಮದ್ದು ಎನ್ನುವೆಯಾ? ರೋಗಕ್ಕೆ ತಕ್ಕ ಮದ್ದು, ಕಾಮಕ್ಕೆ ತಕ್ಕ ಕಲೆ, ಎಲ್ಲವೂ ಈ ಚಾಣಕ್ಯನಿಗೆ ಕರಗತ ಚಾಣಕ್ಯ. ಶುಭಸ್ಯ ಶೀಘ್ರಂ, ಇವತ್ತೇ ಈಗಲೇ ಆ ಚಂದ್ರನ ಕೂಲಿಯಿಂದ ಬರುವುದರೊಳಗಾಗಿ ವಿಜಯನ ಹೆಸರಲ್ಲಿ ಆ ಕಮಲೆಯನ್ನು ಇಲ್ಲಿಗೆ ಕರೆತಂದು ಅವಳ ಮಾನವನ್ನು ಸೂರೆಗೈದು ಬಿಡಿ. ಅಂಜನಿಗೆ ಸೊಕ್ಕಿನಿಂದ ಉಚ್ಚರಿಸಿದ ಕಮಲೆ ಇಂದು ಈ ಸಮಾಜದ ರಸಿಕರ ಮನತನಿಸಿದಾಗಲೇ ನನ್ನ ಆತ್ಮಕ್ಕೆ ಶಾಂತಿ. ಭದ್ರ, ರುದ್ರ, ನೋಡ ಆ ಚಂದ್ರನ ತಂಗಿ ಕಮಲೆಯನ್ನ ವಿಜಯನ ಹೆಸರು ಹೇಳಿ ಇಲ್ಲಿಗೆ ಕರೀತಾ ವಿಷಯ ಗುಟ್ಟಾಗಿರ್ಬೇಕು ತಿಳಿಯುತ್ತೆ. ನೀವ್ ಹೇಳುವ ಕೆಲಸ ಮಾಡಲಿದ್ದಾರೆ ನಾ ಈ ಕರಿಯ.
ನಿನ್ನ ಪ್ರಿಯತಮ ಅಲ್ಲಿ ಇದ್ದಾನೆ. ಓಹೋ ವಿಜಯ್, ಯಾಕೆ ವಿಜಯ್ ನನ್ನ ಜೊತೆಗೆ ನೀವು ಮಾತಾಡಲ್ವಾ? ಓ ಕೋಪನ, ಅಥವಾ ನಾನೇ ನಿಮ್ಮನ್ನ ಬಂದು ಮಾತಾಡಿಸ್ಲಿ ಅಂತನಾ? ಸರಿ ಬಿಡಿ ವಿಜಯ್. ಬರೀ ಮಾತಾಡುವುದೇಕೆ? ನಿನ್ನನ್ನು ಅಪ್ಪಿ ಮುದ್ದಾಡಲು ಮನ ಬಯಸುತ್ತೆ. ಇದು ಮೋಸ, ಇದು ಮೋಸ. ಭಾವ ಹೌದಲ್ಲ? ಹೌದಾಗಿರ್ಬೋದು. ಭಾವನಲ್ಲ, ಭಾವ ಕಬಡ್ಡಿ ಆಟ ಆಡುವ ಬಾ. ನೋಡಿ ಬಾಬಾ, ದಯವಿಟ್ಟು ದಯವಿಟ್ಟು ನನ್ನ ಚಾರಿತ್ರ್ಯಹೀನವನ್ನು ಮಾಡೋದಕ್ಕಾಗಿ ಪ್ರಯತ್ನ ಪಡಬೇಕು. ನಾನು ನಿಮ್ಮ ತಮ್ಮನ ಹೆಂಡತಿ, ಅಂದ್ರೆ ನಿಮ್ಮ ಸೊಸೆ ಅಂದಾಗ ನಮ್ಮಿಬ್ಬರನ್ನ ಒಂದು ಮಾಡಿ ಅಂತ ನಿಮ್ಮನ್ನ ಕೈ ಮುಗಿದು ಬೇಡ್ಕೊಳ್ತೀನಿ. ನಿಮ್ಮ ಕಾಲಿಗೆ ತುಚ್ಚ ಹಣ್ಣೆ, ಈ ನನ್ನ ಕಾಮ ಪಂಜರದಿಂದ ಬಂದ ಕೆಂಡು ಯಾವ ಕೆಂಡು ಕಾಮ ಸುಖ ಪಡೆಯದೆ ಹೊರಬಿದ್ದಿಲ್ಲ, ಇದ್ದರೂ ಬದುಕಿಲ್ಲ. ಬದುಕು ವಾಸೆ ನಿನಗಿದ್ದರೆ ನನ್ನ ಪಲ್ಲಂಗದ ಮೇಲೆ ಸುಖದಿ ನಕ್ಕು ನರಳಿ ಚಕ್ಕಂದದಿಂದ ಆಡುವ. ತಿರಸ್ಕರಿಸಿದರೆ ಈ ನಿನ್ನ ಮೈಗೆ ಸುತ್ತಿದ ಬತ್ತಿಯನ್ನು ಬಿಚ್ಚಿ ಚಂದ್ರಗುತ್ತಿ ಸೇವೆ ಮಾಡಿಸುವೆ. ಮಿತ್ರದ್ರೋಹಿ ಎನ್ನುವುದಕ್ಕೆ ಒಳ್ಳೆ ಶಾಂಪಲ್ ಆಗಿ ಚಕ್ರವ್ಯೂಹವನ್ನು ಭೇದಿಸಲು ಹೊರಟಿರುವೆಯಾ? ಆವತ್ತು ಅದೇ ಹೊರೆಯದ ಹುಡುಗಿಯರ ಬಟ್ಟೆ ಬಿಚ್ಚಿ ಬಲತ್ಕರಿಸುವಾಗ ಬರದ ಈ ನಿನ್ನ ಅನುಕಂಪ ಇವತ್ತು ಈ ನಿನ್ನ ತಂಗಿಯ ಸರ್ಗಕ್ಕೆ ಕೈ ಹಾಕಿದ ಮಾತ್ರಕ್ಕೆ ಅದೆಲ್ಲಿಂದ ಬಂತು? ಅವರಂತೆ ಇವಳು ಕೂಡ ಹೆಣ್ಣಲ್ಲವೇ? ಈ ಹೆಣ್ಣಿಗಿರದ ಬೆಲೆ ಆ ಹೆಣ್ಣಿಗೆ, ಆ ಹೆಣ್ಣಿಗಿರದ ಬೆಲೆ ಈ ಹೆಣ್ಣಿಗೆ. ನಾಗರಾಜ್, ಅಣ್ಣನ ಎದುರಿಗೆ ತಂಗಿಯನ್ನೊಪ್ಪಿಸುವಂತ ನರಾತ್ಮ ನೀನು, ನರಾತ್ಮ. ಪುಂಡರ ಗಂಡರ ಅನಿಸ್ಕೊಂಡ ಪುಂಡರ ಪಾಂಡವರ ಪ್ರಸಂಗ ಒಂದರಲ್ಲಿ ದುಶ್ಯಾಸನ ಹೆಂಡತಿ ಸೀರೆ ಸೆಳೆಯುವಾಗ ಸಂಡರಂತೆ ಕುಳಿತಿರುವಾಗ ಇನ್ನು ನಿನ್ನ ತಂಗಿಯ ಶೀಲವನ್ನು ಹರಣ ಮಾಡುವುದು ಯಾವ ಮಹರು? ತಂಗಿ, ಇವನು ನಿನ್ನ ಶೀಲಹರಣ ಮಾಡಲು ಹೊರಟಿರುವನು. ಇಂಥ ನರಾಧಮನನ್ನು ಉಳಿಸುವುದು ಮಹಾ ತಪ್ಪು. ಇವನನ್ನು ಈ ಕ್ಷಣದಲ್ಲಿ ಕತ್ತರಿಸುವ. ಇನ್ನೊಂದು ಹೆಜ್ಜೆ ಮುಂದಿಟ್ಟರೆ ನನ್ನ ಬಂದೂಕಿನ ಗುಂಡಿಗೆ ಸುಟ್ಟು
ಬಿಟ್ಟು ಹೋಗ್ತೀಯಾ ಎಚ್ಚರ ಮಗನೇ. ದಯವಿಟ್ಟು ದಯವಿಟ್ಟು ನನ್ನ ಏನು ಮಾಡ್ಬಿಡಿ. ನನ್ನ ಏನು ಮಾಡ್ಬಿಡಿ. ನಿಮಗೆ ಇಷ್ಟ ಇಲ್ಲ ಅಂದ್ರೆ ನಾನು ನನ್ನ ಅಣ್ಣ ಸೇರಿ ಈ ಊರನ್ನ ಬಿಟ್ಟು ಎಲ್ಲಾದ್ರೂ ದೂರ ಹೊರಟು ಹೋಗ್ತೀವಿ. ತಂಗಿ, ಈ ದುಷ್ಟರು ನಿನ್ನ ಚೀಲವನ್ನು ಹಾಳುವುದಕ್ಕಿಂತ ಮುಂಚೆ ಇಲ್ಲಿಂದ ಓಡಿ ಹೋಗಿ ತಂಗಿ, ಪಲಾಯನ ಮಾಡು. ನಿನ್ನ ಚೀಲವನ್ನಾದರೂ ಉಳಿಸಿಕೋ. ಇಲ್ಲ, ನೀನು ಎಷ್ಟು ಹತ್ತರೂ ಈ ಮರದ ಮರ ನಿನ್ನನ್ನು ಬಿಡಲಾರ. ಕೂಡಲೇ ಇಲ್ಲಿಂದ ಪಲಾಯನ ಮಾಡು. ರಘು, ಹೊರ ದಾಟದ ಪ್ರಯತ್ನ ಪಟ್ಟರೆ ಪ್ರಪಂಚವನ್ನೇ ದಾಟಬೇಕಾದೀತು. ಎಚ್ಚರ. ಆಗಾಗ ಅನುಭವಿಸು ದುಡುಕಿನ ಪ್ರಯತ್ನ. ಈ ಹೆಣ್ಣಿನ ಕೂಗನ್ನು ಕೇಳದೆ ನನ್ನನ್ನು ಕೊಂದುಬಿಟ್ಟು ನಿಜವಾಗಿಯೂ ಅವನು ಕೊಂದುಬಿಟ್ಟಿಯಲ್ಲ. ನೋಡಿ, ಇದು ನಮ್ಮ ಗತಿ, ನಮ್ಮ ವೈರ್ಯ ಅವನತೆ. ಮೊಳಕೆಯನ್ನು ಮೊಳಕೆ ಬರುವುದರೊಳಗಾಗಿ ಅವನನ್ನು ಹಚ್ಚಿಬಿಟ್ಟಿದ್ದರೆ ನಮ್ಮ ಕಂಟಕ ಪ್ರಾಯವಾಗಿದ್ದ ಆರೋಗ್ಯ ನಮಗೆ ಯಾವತ್ತೂ ಜೀವಕ್ಕೆ ಕಂಟಕ ಪ್ರಾಯವಾಗಿದ್ದ. ಅದಕ್ಕಾಗಿ ಅವನನ್ನು ಕೊಂದೇ ಬಿಟ್ಟೆ ನಾಗರಾಜ್. ನೋಡಿ, ನೀವು ಇನ್ನು ಯಾವುದಕ್ಕೂ ಚಿಂತಿಸುವ ಅಗತ್ಯವಿಲ್ಲ. ನೀವು ಯಾವುದಕ್ಕೂ ನನ್ನ ದಾರಿಯಲ್ಲೇ ನಡೆದುಕೊಂಡು ಬಂದಿದ್ದೀರಾ. ಇನ್ನು ಮುಂದೆಯೂ ನನ್ನ ದಾರಿಯಲ್ಲಿ ನಡೆದುಕೊಂಡು ಬಂದರೆ ಒಳ್ಳೆಯದು. ಇದನ್ನೆಲ್ಲ ಮರೆತು ತೆಗೆದುಕೊಳ್ಳಿ ಒಂದು ಪೇಪರ್. ಭದ್ರ, ಈ ಸತ್ತ ಹೆಣವನ್ನು ಯಾವುದಾದರೂ ನೀರಿಲ್ಲದ ಬಾವಿಯಲ್ಲಿ ಬಿಸಾಕಿ ಬಾ. ಬಾವಿಯಲ್ಲಿ ಮೀನವನ್ನ ಬಿಟ್ಟಿದ್ದು ಆಯಿತು, ಮರಿಯನ್ನ ಹೊರ ತೆಗೆದಿದ್ದು ಇನ್ನು ಅನುಭವಿಸಲೇಕೆ ತಡ. ಯಮಲೋಕಕ್ಕೆ ಪಯಣ. ನಿನ್ನಣ್ಣ ಯಮಲೋಕದಲ್ಲಿ, ನಿನ್ನಣ್ಣ ಯಮಲೋಕದಲ್ಲಿ. ನನ್ನಣ್ಣ ಇಲ್ಲ, ಹೇ ದೇವ್ರೆ, ನಮಗೆ ಯಾಕೆ ಇಂಥ ಶಿಕ್ಷೆ ಕೊಟ್ಬಿಟ್ಟೆ? ನಮಗೆ ಯಾಕೆ ಇಂಥ ಶಿಕ್ಷೆ? ನನ್ನಣ್ಣ ಏನು ಅಪರಾಧ ಮಾಡಿದ್ದ ಅಂತ ನನ್ನ ಅಣ್ಣನ ಅನ್ಯಾಯವಾಗಿ ಸಾಯಿಸ್ಬಿಟ್ರಲ್ಲ. ಯಾಕೆ ಯಾಕೆ? ಯಾಕೋ ನನ್ನ ಅಣ್ಣನನ್ನ ಸಾಯಿಸ್ದ್ಯಾ? ಇಲ್ಲ, ನನ್ನಣ್ಣ ಸತ್ತಿಲ್ಲ. ಯಾಕೆಂದ್ರೆ ನೀವೆಲ್ಲ ಹೃದಯವಂತರು.
ನನ್ನಣ್ಣ ಸತ್ತಿಲ್ಲ. ನನ್ನಣ್ಣ ಸತ್ತಿಲ್ಲ. ಮಾತಾಡಿ ಕುಗ್ಸೋಕ್ ನೋಡ್ಬೇಡ. ಈ ದಿನ ಈಗ ಈ ಕ್ಷಣ ನಿನ್ನ ಅತ್ಯಾಚಾರವಾಗಲೇಬೇಕು. ಯಾಕೆ ಇವತ್ತು ನನ್ನಣ್ಣ ಅನ್ಯಾಯವಾಗಿ ಸಾವನ್ನಪ್ಪಿದ್ದು ಯಾಕೆ ಗೊತ್ತಾ? ನನ್ನ ಈ ಯೌವನ ಇವತ್ತು ನನ್ನ ಬಲಿ ತಂದ್ಕೊಟ್ಬಿಡ್ತು. ನಾನು ಬದುಕಿರಬಾರ್ದು. ನೀನು ಸತ್ತು ಹೋಗ್ಬಿಟ್ರೆ ನಮ್ಮಂತವರ ದಾಹ ತೀರುವುದೇ. ನೋಡು ಕಮಲ, ಇಲ್ಲ ನಿಮ್ಮಂತ ಸತ್ರೆ ನಮ್ಮಂತವರ ಕಾಮ ಪ್ರಸಿದ್ಧಿ ಇರುವುದು ಹೇಗೆ? ಹಿಡಿದಲ್ಲ ಅಣ್ಣ, ಒಲೆ ಮನೆ ಮೆಚ್ಚುವ ಕಾರ್ಯ ಮಾಡ್ತಿರುವೆ. ನಗಣ್ಣ ನಗು, ನಕ್ಕು ಅಳುವುದಕ್ಕೂ ತಯಾರಾಗು, ಅಳುವುದಕ್ಕೂ ತಯಾರಾಗು. ವಿಜಯ್, ಹಸುವಿನಂತೆ ತಾವು ಹುಲಿಯಂತಾಗಬಾರದು, ಸಹಿಸಿಕೊಳ್ಬೇಕು. ತಮ್ಮ ಮೋಹಿಸಿದ ಹೆಣ್ಣನ್ನ ಅಣ್ಣ ಬಲಕರಿಸುವುದೇ? ನಿಮ್ಮ ಮುಂದೆ ಮಾತಾಡೋದು ನಾಚಿಕೆ ಆಗುದಿಲ್ಲ ನಿಮಗೆ? ಮಲ್ಲಿಗೆಯೊಂದಿಗೆ ಮುಳ್ಳು ಹುಟ್ಟಿದಂತಾಯ್ತು, ಹಾಸಿಗಡಿಯಲ್ಲಿ ಹಾವು ಮಲಗಿದಂತಾಯ್ತು. ಯಾವುದು ಮುಳ್ಳಣ್ಣ? ತಮ್ಮನ ಹೆಂಡತಿನ ತಂದು ಬಲತ್ಕರಿಸಿಕೊಂಡು ಮುಂದಾದಿಲ್ಲ. ನಾನು ಮುಳ್ಳು, ನೀನು ಮುಳ್ಳು. ನಾಗರ ನೀನು, ವಿಷದ ಹೊಂಡ ನೀನು. ಮಲ್ಲಿಗೆಯಂತೆ ಮೃದು ತಾವು, ಹೂವಿನ ಮುಳ್ಳಿನಂತಾಗಬಾರದು, ಸಹಿಸಿಕೊಳ್ಬೇಕು. ಈ ವಿಜಯ ಯಾವಲು ಕಠಿಣವೂ ಕೂಡ. ನೋಡು ಚಾಣಕ್ಯ, ನನ್ನ ಮುಂದೆ ಮಾತನಾಡಬೇಡ. ಸುಮ್ಮನೆ ಇಲ್ಲಿಂದ ಆದರೂ ಕಲ್ಲಿನ ಮುಂದೆ ಗೌಂಡಿಯ ಮುಂದೆ ಕಲ್ಲಿನ ಆಟವು ನಡೆಯದು ವಿಜಯ್. ಕಂಡದನ್ನು ಕಾಣದವನಂತೆ ಕಣ್ಣು ಮುಚ್ಚಿಕೊಂಡು ಸುಮ್ಮನೆ ಬಂದ ದಾರಿಗೆ ಸುಂಕ ಇಲ್ಲ ಅಂತ ಹೋಗುವುದೇ ಉತ್ತಮ. ಮನೆಗೆ ಕಣ್ಣು ಹಾಕ್ಬೇಡ. ಸುಮ್ಮನೆ ನನ್ನ ಮಾತು ಕೇಳು, ನಿನ್ನ ಜೀವ ತಪ್ಪಿಸಿಕೋ. ವಿಜಯ್, ಮಾತಿಗೆ ಮಾತಾಡುವುದರಲ್ಲಿ ಪ್ರಯೋಜನವಿಲ್ಲ. ಸುಮ್ಮನೆ ಇವಳನ್ನು ಬಿಟ್ಕೊಟ್ಟು ಹೊರಟೋಗಿಲ್ಲ. ನಾಗರಾಜ್, ನಿನ್ನಗೂ ನಿನ್ನ ಆಸ್ತಿಗೂ ಧಿಕ್ಕಾರ. ಒಂದು ಹೆಜ್ಜೆ ಮುಂದಿಟ್ರೆ ನಿಮ್ಮನೆ ಸುಟ್ಟಿ ಬಿಡ್ತೀನಿ. ಗುಡ್ ಬಾಯ್. ನಿನಗೂ ನಿಮ್ಮ ಅರಮನೆಗೂ. ಬೇಡ. ಯಾಕೆಂದ್ರೆ ಯಾರಾದ್ರೂ ಹೋಗಿ ಅವರಿಗೆ ಹಾಗಲ್ಲ ಹೀಗೆ ನೀವು ಮಾಡ್ತಿರೋದು ತಪ್ಪು ಅಂತ ಹೇಳಿದ್ರೆ ಅಂಥವ್ರನ್ನೇ ಸಾಯಿಸಿ ಬಿಡ್ತಾರೆ ನೀಚರು. ಅದಕ್ಕೆ ಈಗ ನೀನು ಕೂಡ ಹೀಗೆ ಮಾಡಿದ್ರೆ ಸಾಯಿಸ್ಬಿಡ್ತಾರೆ. ಕಮಲ, ಎಲ್ಲದಕ್ಕೂ ತಿಂತು ನಾನಲ್ಲ. ನೋಡು, ಈ ರಾಕ್ಷಸು ಇರಬಾರ್ದು. ಹಿಡಿದ್ರೆ ಹುಟ್ಟಿ ಬಿಡ್ತೀನಿ. ಬಾ ಕಮಲ, ಹೋಗೋಣ. ವಿಜಯ್, ಹೊರಟೋದ್ರೆ ಈ ಮನೆಯಲ್ಲಿ ತನ್ನ ಮಾತ್ರ ಆಸ್ತಿ ಸಿಗಲಾರದು ನಿನಗೆ. ನಿನ್ನ ಆಸ್ತಿಯು ಯಾರಿಗೆ ಬೇಕು? ಈ ಸತ್ತ ನಾಯಿಗೆ ಬೇಕು ನಿಮ್ಮ ಆಸ್ತಿ. ಆದ್ರೆ ನಮ್ಮಂತರ ಇರಬೇಡ, ತಿಳಿದಿಕ್ಕೋ. ವಿಜಯ್, ಈ ನರನಾಗರನನ್ನು ಕೆಣಕಿ ಹೊರಟೋದಿಯಾ? ಹೋಗೋ.
ನನ್ನ ಪಾಲಿಗೆ ನೀನು ವಿಷವಾದಿಯಲ್ಲ, ನನ್ನ ಪಾಲಿಗೆ ನೀನು ವಿಷವಾಗ್ಬಿಟ್ಟೆ. ಈ ನರನಾಗರನ್ನು ಕೆಡಿಸ್ಬಿಟ್ಟಿಯಲ್ಲ, ಕೆಡಿಸ್ಬಿಟ್ಟೆ. ನಿನ್ನ ಮತ್ತು ಚಂದ್ರಣ್ಣ ಮತ್ತು ಕಮಲಿಯನ್ನು ಶಾಸ್ತ್ರ ಹೋದ್ರೆ ನಾನು ನರನಾಗರ ನಾಗರಾಜ ಅಲ್ವಾ? ನರನಾಗರ ನಾಗರ ತಿರುಗುವುದು ಭೂಮಿಯ ಸುತ್ತ, ಭೂಮಿ ತಿರುಗುವುದು ಸೂರ್ಯನ ಸುತ್ತ. ಆದರೆ ಈ ಚಾಣಕ್ಯ ಮತ್ತು ಚಾಣಕ್ಯ ತಿರುಗುವುದು ನಾಗರಾಜನ ಹಣದ ತ್ರಿಜೋರಿಯ ಸುತ್ತ. ಹೇಗಾದರೂ ಮಾಡಿ ಉಪಾಯ ಮಾಡಿ ಆ ನಾಗರಾಜನ ಹಣದ ಸಂಪತ್ತನ್ನು ಹೊತ್ತು ಅವನನ್ನು ಬೀದಿ ಬಿಕಾರಿಯನ್ನಾಗಿ ಮಾಡುವುದೇ ಬೀದಿ ಬಿಕಾರಿಯನ್ನಾಗಿ ಮಾಡುವುದೇ ಈ ಚಾಣಕ್ಯನ ಗತ್ತು. ನೋಡಿ ವಿಜಯ್, ನನಗೋಸ್ಕರವಾಗಿ ನೀವು ಈ ರೀತಿಯಾಗಿ ಚಿಂತೆ ಪಡುವ ಅಗತ್ಯ ಇಲ್ಲ. ಯಾಕೆ ಅಂತಂದರೆ ನಿಮ್ಮಣ್ಣ ಅಗರ್ಭ ಶ್ರೀಮಂತರು. ಯಾವುದಾದ್ರೂ ಒಂದು ಶ್ರೀಮಂತ ಕನ್ಯೆಯನ್ನೇ ಹುಡುಕ್ತಾರೆ, ಅವರನ್ನು ಮದುವೆ ಮಾಡಿಕೊಂಡು ಸುಖವಾಗಿ ಜೀವನ ಮಾಡಿ. ಯಾಕೆಂದರೆ ಎಷ್ಟೇ ಆದರೂ ನಾವು ಬಡವರು, ನಿಮ್ಮ ಸಿರಿತನಕ್ಕೆ ತಕ್ಕಾದವರು ನಾನಲ್ಲ. ಆಕಾಶಕ್ಕೂ ಭೂಮಿಗೂ ಒಂದಾಗಲು ಸಾಧ್ಯನ ಹೇಳಿ? ಕಮಲ, ನಾನು ನಿಮ್ಮನ್ನು ಪ್ರೀತಿಸಿದ್ದೇನೆ. ನಮ್ಮಿಬ್ಬರ ಮಧ್ಯೆ ಯಾರೇ ಅಡ್ಡ ಬಂದರೂ ಇದಕ್ಕೆ ಸಾಧ್ಯವಿಲ್ಲ. ನಿನ್ನನ್ನು ನಾನು ಮದುವೆ ಖಂಡಿತ ಆಗುತ್ತೇನೆ. ಹಾಗಲ್ಲ ವಿಜಯ್, ನೀವು ಹೇಳೋ ಮಾತು ನಿಜ ಇದೆ. ಆದರೆ ಇಲ್ಲಿ ನಡೆದ ಈ ಘಟನೆಯನ್ನು ನೋಡಿದರೆ ನನಗೆ ಯಾವ ರೀತಿಯಾಗಿ ಅದನ್ನು ತಿಳಿಸಲಿ, ಯಾವ ರೀತಿಯಾಗಿ ನನ್ನ ಮುಖವನ್ನು ತೋರಿಸಲಿ? ಈ ವಿಷಯ ನಿಮ್ಮನಿಗೆ ತಿಳಿಸಿ ಆ ದುಷ್ಟರಿಗೆ ಸರಿಯಾದ ಶಿಕ್ಷೆ ಕೊಡಿಸುವೆ. ಬಾ ಕಮಲ, ಹೋಗುವ. ನಾಗರಾಜ್, ನರ ರೂಪದ ರಾಕ್ಷಸ, ಹೆಣ್ಣೆಂಬ ಹೆಣ್ಣಿನ ಶೀಲದ ಜೊತೆ ಆಟ ಆಡ್ತಾ ಬಡವರ ಜೊತೆ ಅಧರ್ಮವನ್ನು ಸೃಷ್ಟಿಸುತ್ತಾ ನೀತಿಗೆಟ್ಟ ಸಮಾಜವನ್ನು ನಿರ್ಮಿಸುತ್ತಿರುವ ನಿನ್ನಂತಾದವನನ್ನು ಮಟ್ಟ ಹಾಕಲು ಅಂತಾನೆ ಈ ಗಂಟುಗಳಲ್ಲಿ ಹಿಡಿದು ನಿನ್ನ ಬಾಳವಂಡಿಯನ್ನು ಹೊರಳಿಸಲು ಸಿಡಿಲಂತೆ ಬಂದಿರುವೆ. ನನ್ನ ತಂಗಿಯನ್ನು ಕೆಣಕಿ ನನ್ನ ರಗಣ್ಣನನ್ನು ಕೊಂದು
ನಿನ್ನ ಇಂಚಿಂಚು ನರದಲ್ಲೋ ನಿನ್ನ ಇಂಚಿಂಚು ನರದಲ್ಲೋ ನರಕವನ್ನು ತೋರಿಸಿ ನರಸಿಂಹನಾಗಿ ನಿನ್ನ ಕರಳನ್ನು ಬಗೆದು ಆ ಕರಳನ್ನು ಮಾಲೆಯಾಗಿ ಧರಿಸಿಕೊಂಡು ನಿನ್ನ ರುಂಡವನ್ನು ಚೆಂಡಾಡಿ ನಿನ್ನ ಬಿಸಿ ರಕ್ತ ಹಸಿ ಮಾಂಸದ ಈ ನರಿಗಳಿಗೆ ಬರಿಸ್ತಿಲ್ಲ ಅಂತಂದ್ರೆ ನನ್ನ ಹೆಸರು ಚಂದ್ರಣ್ಣನೇ ಅಲ್ಲ ನಾಗರಾಜ್. ನಿನ್ನ ಪಾಲಿನ ಯಮನಾಗಿ ಹೋಗಿಲ್ಲ ನೋಡು. ಹಾ ನಿನ್ಗೆ ಏನಂದ್ರು ನೀನ್ ಒಳ್ಳೆ ಗಾಡಿ ಇದ್ದಂಗ್ ಕಾಣ್ತೀನಿ ನೋಡು ಮತ್ತ. ಹೌದಾ ಅದಕ್ಕ ಹಂಗ ಹೇಳಕ್ ಸಂಪತ್ತನ್ನೆಲ್ಲ ಹೊತ್ತು ಮಾಡ್ತಾರಲ್ಲ ಕಾಣಕತ್ತೀನಿ ನೀನು. ಅದಕ್ಕ ಹೇಳಕತ್ತೀನಿ ಗಾಡಿ ಗಾಡಿ ಅಂತ. ಹೌದಾ ಹಂಗಾರೆ ನೀನು ನಮ್ಮ ಹಸ್ಬೆಂಡ್ ನೀನು ಹಂಗಾರೆ ಗಾಡಿ ಗಾಡಿ ಅಂತ ಹೇಳೋದಕ್ಕೆ ಅಲ್ಲ ನಾನು ಹಂಗ ಸುಮ್ನೆ ಹೇಳಕತ್ತೀನಿ ನೋಡು. ನೀನ್ ಏನು ಯೋಚನೆ ಮಾಡ್ಬೇಡ. ಆಸ್ತಿ ಪತ್ರವನ್ನೆಲ್ಲ ನಿನ್ನ ಹೆಸರು ಬರ್ಕೊಡ್ತೀನಿ. ನನ್ನ ಹೆಸರಿಗ ನೀನು ತಪಸ್ಸಿಗೆ ರೆಡಿ ಆಗು. ತಪಸ್ಸಿಗೆ ನಾನು ರೆಡಿ ಆಗ್ಬೇಕಂದ್ರೆ ಹೌದು ನಾನೇ ತರುಣನಾಗ್ತೀನಿ. ನಾನೇ ತರುಣಿ ಆಗ್ತೀನಿ ಹಂಗಾರೆ ಆಗನ ಅಂತ.
ನಾಗರಾಜ್, ನಾನು ನಿಮಗೊಂದು ಸಂತೋಷದ ಸುದ್ದಿಯನ್ನು ಹೇಳಬೇಕು. ನಿನ್ನ ಪ್ರೇಮದ ದಾಸನಾದ ನನ್ನಲ್ಲಿ ಹೇಳೇ ಅದೇ ಪ್ರೇಮದ ಮರದಲ್ಲಿ ಫಲವೊಂದು ಬರ್ತಾ ಇದೆ, ಅದರ ಬಗ್ಗೆನೇ ಹೇಳಬೇಕಿತ್ತು. ಹೌದು, ನಾನೀಗ 3 ತಿಂಗಳ ಗರ್ಭಿಣಿ. ನೆರಳಿದೆ ಎಂದು ಮರದಡಿಯಲ್ಲಿ ಕುಳಿತರೆ ಮರವೇ ಮೈಮೇಲೆ ಬಿದ್ದಂತಾಯಿತು. ಏನು ಹೇಳಬೇಕು ಅಂತ ನನಗೆ ಗೊತ್ತಾಗ್ತಿಲ್ಲ. ಏನು ಯೋಚನೆ ಮಾಡ್ತಾ ಇದ್ದೀರಾ? ನಿಮ್ಮ ಬಾಳ ಸಂಗತಿಯಾಗಿ ಆದಷ್ಟು ಬೇಗ ನಿಮ್ಮ ಕೈ ಹಿಡಬೇಕೆನ್ನುವ ಆಸೆಯಿಂದ ಬಂದಿದ್ದೀನಿ. ಅದಲ್ಲದೆ ನಾನೀಗ ಗರ್ಭಿಣಿ, ನೀವೇ ತಾನೇ ನನ್ನ ಕೈ ಹಿಡಬೇಕಾಗಿ. ಮಂಜುಳಾ, ಹಣ್ಣು ತಿಂದ ಮೇಲೆ ಸಿಪ್ಪೆ ಏಕೆ ಅಂತ ಯೋಚನೆ ಮಾಡ್ತಾ ಇದ್ದೆ. ಅಂದ್ರೆ ನಿಮ್ಮ ಮಾತಿನ ಅರ್ಥ ನನಗಾಗಲಿಲ್ಲ. ಹಸಿ ಇಲ್ಲದ ನೆಲ ನೀನು, ಸ್ವಾದ ಇಲ್ಲದ ಸಿಪ್ಪೆ ನೀನು. ಇದೇನು ಮಾತಾಡ್ತಾ ಇದ್ದೀರಾ? ಯಾಕೆ ಈ ರೀತಿ ಹೇಳ್ತಾ ಇದ್ದೀರಾ? ನಿಮ್ಮ ಮನಸ್ಸಿನಲ್ಲಿ ಏನಿದೆ ಅನ್ನೋದನ್ನಾದ್ರೂ ಹೇಳಿ. ಹೇಳ್ತೀನಿ ಕೇಳು. ನಿನ್ನ ಚಂದ್ರುವಿನ ನಡುವೆ ವಿರಸದ ಹುಲಿ ಹಿಂಡಿದ್ದು ನಾನೇ, ಆ ಕಪಟ ಬೇಸದ ಫೋಟೋಗಳನ್ನು ತೆಗೆದಿದ್ದು ನಾನೇ. ನಾಗರಾಜ್, ಅಂದ್ರೆ ನನ್ನ ಚಂದ್ರುವಿನ ಮಧ್ಯೆ ಇದ್ದಿದ್ದು ಆ ಪ್ರೇಮಕ್ಕೆ ಹುಳಿ ಹಿಂಡಿದ್ದು ನೀವಾ? ಇದರಲ್ಲಿ ಚಂದ್ರುವಿನ ತಪ್ಪು ಏನೂ ಇರ್ಲಿಲ್ವಾ? ಏನ್ ಮಾತಾಡ್ತಾ ಇದ್ದೀರಾ ನೀವು? ನೋಡಿ, ಅವನ ಮಧ್ಯೆ ನನ್ನ ಮಧ್ಯೆ ಏನೇ ಇದ್ರೂ ಪರವಾಗಿ, ಆದ್ರೆ ಈಗ ನಿಮ್ಮ ಜೊತೆ ಗೂಡಿ ನಾನು ಬಂದವಳು. ನಿಮ್ಮ ಹೆಸರಿನಲ್ಲಿ ನನ್ನ ಗರ್ಭದಲ್ಲಿ ಮಗು ಬೆಳೀತಾ ಇದೆ. ನನ್ನ ಕೈ ಹಿಡಿಯಬೇಕಾದವರು ನೀವೇ ಅಲ್ಲ. ಚಂದ್ರನ ಹಳಿಯ ಪ್ರೇಮಿ ನನ್ನ ಹೆಂಡತಿ. ಕಂಡವರ ಜೊತೆ ಚಕ್ಕಂದವಾದ ನೀನು, ಕಂಡವರ ಜೊತೆ ಗರ್ಭ ಧರಿಸಿದ ಈ ಕುಡಿ ನನ್ನ ವಂಶದ ಕುಡಿ. ಆಸೆ ಇಟ್ಕೊಳ್ಬೇಡ ನೀನು. ಕೇಳ್ ನೋಡು, ಹಳಿಯ ಪ್ರೇಮಿ ಚಂದ್ರನ ಕೇಳ್ ನೋಡು. ಅವನನ್ನೇ ಮದುವೆ ಆಗ್ಬಿಡು. ದಯವಿಟ್ಟು ಈ ರೀತಿ ಮಾತಾಡ್ಬೇಡಿ. ಅವನೀಗ ನನ್ನ ಪಾಲಿಗೆ ನನ್ನ ಅಣ್ಣ. ನನ್ನ ಹಣೆಗೆ ಕುಂಕುಮ ಬಿಟ್ಟು ನನ್ನ ಕೈಗಳಿಗೆ ಬಳೆ ತೊಡಿಸಿ ಪ್ರೀತಿಯಿಂದ ಉಡುಗೊರೆ ತೊಟ್ಟ ನನ್ನ ಪ್ರೀತಿಯ ಅಣ್ಣನವ. ದಯವಿಟ್ಟು ಅಣ್ಣನ ಸ್ಥಾನದಲ್ಲಿರುವ ಅವನಿಗೆ ನನಗೆ ಹೋಲಿಸಿ ಮಾತಾಡಬೇಡಿ. ನಿಮ್ಮ ಕೈ ಮುಗಿದು ದಯವಿಟ್ಟು ನನ್ನ ಕೈ ಬಿಡಬೇಡಿ. ಪತಿವ್ರತೆ ಆಗ್ಬೇಕು ಅಂತ ಆಸೆನಾ? ಹೌದಾ? ಧರ್ಮ ಪತ್ನಿ ಆಗ್ಬೇಕೆಂಬ ಆಸೆ ಇಟ್ಕೊಳ್ಬೇಡ. ಅತ್ಯುನ್ನತ ಪಟ್ಟ ನೀನು ಇಟ್ಕೊಳ್ಬೇಡ. ಜೇನು ಹುಟ್ಟನ್ನು ಕಂಡು ನರಿ ಬಾಯಿ ಚಪ್ಪರಿಸುವಂತ ಚಪಲಗಳನ್ನು ಇಟ್ಟುಕೊಳ್ಬೇಡ. ಅದನ್ನು ಕಿತ್ತು ಬೀಸಾಕು. ಹೊಸ ಗಂಡದನ್ನು ಹುಡುಕು. ಹಣ ಬೇಕಾದಷ್ಟು ಕೇಳು. ಹಣ ತರಬೇಕಾಗಿತ್ತು, ನಂದ ಅಲ್ಲಿಲ್ಲ. ಕಳಿಸ್ಕೊಡ್ತೀನಿ. ಲೈಟಿಂಗ್ ವಸಂತಕ್ಕೆ ಮತ್ತೆ ಬರಕ್ ಹೋಗ್ಬೇಡ. ಅಯ್ಯೋ ದೇವ, ಎಂತ ತಪ್ಪು ಮಾಡಿಬಿಟ್ಟೆ ನಾನು. ಪ್ರೀತಿಸಿದ ಪ್ರಿಯಕರನನ್ನೇ ನಂಬಲಾರದೆ ನನ್ನ ಜೀವನವನ್ನೇ ಹಾಳು ಮಾಡಿಕೊಂಡ್ಬಿಟ್ಟಲ್ಲ. ನನ್ನ ಪ್ರೀತಿಯ ಚಂದ್ರುವಿಗೆ ಮೋಸ ಮಾಡಿ ಇವನ ಬಲಿಯಲ್ಲಿ ಸಿಕ್ಕಾಕೊಂಡ್ಬಿಟ್ಟ. ಈಗೇನು ಮಾಡ್ಲಿ? ಈ ಬರಿದಾದ ಮರಡಿಗೆ ಯಾರು ದಾರಿ ತೋರಿಸ್ತಾರೆ? ಇಲ್ಲ ಇಲ್ಲ, ತಪ್ಪು ದಾರಿ ತುಳಿದು ನನ್ನ ಜೀವನವನ್ನೇ ಹಾಳು ಮಾಡಿಕೊಂಡ್ಬಿಟ್ಟೆ. ಇಲ್ಲ, ಹೇಗಾದ್ರೂ ಮಾಡಿ ನನ್ನ ದಾರಿಯನ್ನು ಹುಡುಕೊಳ್ಳಬೇಕು. ನನ್ನ ಅಣ್ಣನಾದ ಚಂದ್ರವನನ್ನು ಕರೆದುಕೊಂಡು ಹೋಗಿ ಇದೇ ನಾಗರಾಜನ ಕೈ ಹಿಡಿಯಲೇಬೇಕು. ಹೌದು, ಅಕಸ್ಮಾತ್ ನಾಗರಾಜ ಏನಾದ್ರೂ ನನ್ನ ಕೈ ಹಿಡಿದಿದ್ರೆ ನನಗೆ ಆತ್ಮಹತ್ಯೆ ಮಾರ್ಗ, ಆತ್ಮಹತ್ಯೆ ಮಾರ್ಗ.
ಮಿಂಚು ಕಪಟ ಕಿಡಿ ಎಂಬ ಸಿಡಿಲ ನುಗಿದು ಕಿತ್ತೆ ಸೇರಿದ ನಾಗರಾಜನೆಂಬ ವಿಷದ ದಂತವನು ಪಾಪ ವಿನಯಶೀಲ ವಿಜಯ ಕೋಮಲ ಕಮಲ ಎಂಬೆರಡು ಬೋಣಗಳೇ ಸಾಕು ನನ್ನ ಕಾರ್ಯೋದ್ದೇಶ ಕೈಗೂಡಲು. ಪಾಪ ರಘು ನನ್ನ ಗುಂಡೇಟಿಗೆ ಸತ್ತರುವ ನಾಗರಾಜನಿಂದ ಸತ್ತ ಎಂಬ ಪಟ್ಟವನ್ನು ಹೊತ್ತ ಇದರಿಂದ ಘೋಷಿಗೊಂಡ ಆ ಹುಲಿ ಚಂದ್ರಣ್ಣ ಈಗ ಕಲಿಕಾಲ ರುದ್ರ ಅಂದರೆ ನಾಗರಾಜನ ರುಂಡವನ್ನು ತೆಗೆಯುವ ದಕ್ಷ ಬ್ರಹ್ಮ. ಅತ್ತ ಹೊರಳಿದರೆ ಸಮುದ್ರ, ಇತ್ತ ಹೊರಳಿದರೆ ದಾವಾಗ್ನಿ. ಎತ್ತೆತ್ತಲು ಇಕ್ಕಟ್ಟೆ ಇಕ್ಕಟ್ಟು, ಬಿಕ್ಕಟ್ಟೆ ಬಿಕ್ಕಟ್ಟು. ಇದೇನಿದು ದುರ್ಬರನೆಗೆ ಇದು ನನ್ನ ಕೊಲೆಯಾಗುವ ಸೂಚನೆ ಕಾಡ್ತಾ ಇದೆಯಲ್ಲ. ವಿಜಯ ಮತ್ತು ಚಂದ್ರಣ್ಣ ಊರಿನ ಜನಗಳೆಲ್ಲ ಸೇರಿ ನನ್ನನ್ನ ಕೊಲ್ಲುವ ಸಂಚು ಕಾಣ್ತಾ ಇದೆಯಲ್ಲ. ಏನಿದು ವಿಚಿತ್ರ? ಹಾಗಾದ್ರೆ ನನ್ನ ಕೊಲೆಯಾಗುವುದು ಖಚಿತವೋ? ಶಾಂತನಾಗು. ಅವಸರದಿ ಫಲ ಕೊಯ್ದರೆ ಹಸಿ ಕಾಯಿಯನ್ನೇ ತಿನ್ನಬೇಕಾದೀತು. ನಾಗರಾಜ್, ಆ ಚಂದ್ರುವಿನ ಮನೆಯ ಸಮೇತ ಎಲ್ಲರನ್ನೂ ಧ್ವಂಸ ಮಾಡುವ ಷಡ್ಯಂತ್ರವು ಈ ಚಾಣಕ್ಯ ರಚಿಸಿರುವಾಗ ಇನ್ನು ನಿಮ್ಮ ಮನೆಯ ಮೆಟ್ಟಿಲೇರುವ ಗಂಡುಗಳೇ ಇರುವುದಿಲ್ಲ ಈ ನಗರದಲ್ಲಿ. ಚಾಣಕ್ಯ, ಕ್ಷಣಕ್ಕೂ ನನ್ನ ಪ್ರಾಣವನ್ನು ಉಳಿಸಲು ಸಲಹೆ ಕೊಡ್ತಿರುವ ನಿನಗೆ ನನ್ನ ಧನ್ಯವಾದಗಳು. ಚಾಣಕ್ಯ, ಸಟ್ಟರೇಕೋ ಹಳಿಸಿದ ಮಡಿಕೆಯನ್ನು ಹೊತ್ಕೊಂಡು ಈ ಕಡೆಗೆ ಬರ್ತಾ ಇದ್ದಾರಲ್ಲ. ಬಹುಶಃ ಮಡಿಕೆಯ ಬೆಲೆಯನ್ನು ಕೇಳಲು ಬಂದಿರಬಹುದೇನೋ ಅನಿಸುತ್ತದೆ. ಬೆಲೆ ಕಟ್ಟಲು ಬರಲಿಲ್ಲ ನಾಗರಾಜ್, ಮಡಿಕೆಯ ಬೆಲೆ ಕಟ್ಟಲು ಬರಲಿಲ್ಲ, ಅದನ್ನ ಬಳಸಿಕೊಂಡವರ ಬಗ್ಗೆ ತಿಳಿಯಲು ಬಂದಿರುವೆ. ವಂದಿಸಬೇಕಾದ ಬ್ರಹ್ಮನೇ ದಾರಿ ತಪ್ಪಿಸಿದ ಮೇಲೆ ವ್ರತಾಶ್ರಮವನ್ನ ಏಕೆ ತೆಗೆದುಕೊಳ್ಳುವಿರಿ ಶೆಟ್ರೆ? ಸಮಾಜದ ಗಣ್ಯರೇ ಹೀಗೆಂದ್ರೆ ಹೇಗೆ? ಶೆಟ್ರೆ, ಕಂಡವ್ರ ಜೊತೆ ಚಕ್ಕಂದವಾಡಿದ ಇವಳನ್ನ ನನ್ನ ಜೊತೆ ಸೇರಿಸಲು ಬಂದಿದ್ರಲ್ಲ, ನಾಚಿಕೆ ಆಗಬೇಕು ನಿಮಗೆ. ಮೂರ್ಖತನದಿಂದ ಇದ್ರೆ ಅದು ತಿಳಿಯಲ್ಲ ಅಂತ ತಿಳ್ಕೊಳ್ಬೇಡಿ. ನೋಡಿ ಶೆಟ್ರೆ, ತಮ್ಮಲ್ಲಿ ಬರುವ ಗಿರಾಕಿಗೆ ತಾವು ತಮ್ಮ ವಸ್ತುಗಳನ್ನು ಕೊಟ್ಟು ಅದರ ಬೆಲೆಯನ್ನು ಕೇಳುತ್ತೀರಾ. ಅಂದ್ರೆ ತೆಗೆದುಕೊಂಡು ಹೋದ ವಸ್ತುವನ್ನು ಮತ್ತೆ ಮರಳಿ ಪಡೆಯಬಾರದು ಎಂದು ಅದು ನಿಮಗೆ ಚೆನ್ನಾಗಿ ಗೊತ್ತಿರಬೇಕಲ್ವೇ ಶೆಟ್ರೆ? ಎಂದು ತಿಳಿದ್ರೆ ಪೊಲೀಸ್ ಸ್ಟೇಷನ್ ಹೋಗ್ಬೇಕಾಗಿತ್ತು. ಎಚ್ಚರ. ಅಂದ್ರೆ ಕದ್ದದಕ್ಕೆ ಸಾಕ್ಷಿ ಏನು ಶೆಟ್ರೆ? ನನ್ನ ತಂಗಿ 3 ತಿಂಗಳ ಗರ್ಭಿಣಿ. ಅಂದ್ರೆ ಮುಂಚಿತವಾಗಿ ಚಂದ್ರು ಪ್ರೇಮಿಯಾಗಿದ್ದ ಅವನನ್ನು ವಿಚಾರಿಸಿ ನೋಡಿ. ಬಹುಶಃ ಆ ಚಂದ್ರಣ್ಣನ ಗರ್ಭಕ್ಕೆ ಕಾರಣಕರ್ತನಾಗಿರಬಹುದಲ್ಲ. ಶಿವನೇ, ದಯವಿಟ್ಟು ಈ ರೀತಿ ಮಾತಾಡಬೇಡಿ. ನನ್ನ ಪಾಲಿಗೆ ಎಂದು ಅಣ್ಣನಾಗಿದ್ದಾನೋ ಅಂದಿನಿಂದ ಕಣ್ಣೆತ್ತಿ ಸಹ ಅವನನ್ನು ನೋಡಿಲ್ಲ. ತಂಗಿಗಿಂತ ಹೆಚ್ಚಾಗಿ ಪ್ರೀತಿಸುತ್ತಿರುವ ಮಹಾಪುರುಷ ಅಣ್ಣ. ಓಹೋ, ಪ್ರೇಮಿಯಾದವ ಅಣ್ಣನಾದವ ಗಂಡನೂ ಆಗ್ಬಹುದಲ್ಲ. ದಯವಿಟ್ಟು
ನನ್ನ ತಂಗಿಯನ್ನು ವ್ಯಭಿಚಾರಿಣಿ ಅಂತ ಮಾತ್ರ ಹೇಳಬೇಡಿ. ನಿಮ್ಮ ಕಾಲು ಹಿಡಿದು ಕೇಳ್ಕೊಳ್ತೀನಿ, ಅವಳಿಗೊಂದು ಬಾಳನ್ನ ಕೊಡಿ. ನಡಿ ಆಚೆ. ಬಾಳು ಕೊಡ್ಬೇಕಂತೆ, ಬಾಳು ಹೊರಟೋಗಿಲ್ಲಿಂದ. ದಯವಿಟ್ಟು ಈ ರೀತಿ ಮಾತಾಡಬೇಡಿ. ನಾನು ಕಲಿತವಳು ಅನ್ನೋದನ್ನ ಮಾತ್ರ ಮರಿಬೇಡಿ. ಕಲಿತವಳು? ನೀನು ಕಲಿತವಳು? ಕಂಡವರ ಬಾಳನ್ನ ಹಾಳು ಮಾಡಿ ಏನು ಸಾಧಿಸುವಿರಿ ನೀವು? ಸಟ್ರೆ ನೀವು ಮಾತನಾಡೋದು ನೋಡಿದ್ರೆ ಬಿಸಿ ಏಟು ಕೊಡ್ಬೇಕು ಅಂತ ಕಾಣುತ್ತೆ. ಭದ್ರ ರಾಕ್ಷಸರ ಭದ್ರ, ರುದ್ರ, ಚಾಟಿಗೆ ಏಟು ಬಿದ್ದಾಗಲೇ ಇವರಿಗೆ ಅರ್ಥವಾಗಬೇಕಾಗುತ್ತೆ. ತೆಗೆದುಕೊಳ್ಳಿ ಚಾಟಿಯನ್ನ. ನೀವು ಇವರ ಮೈ ಚರ್ಮ ಸುರಿಯಿರಿ, ನಾನು ಅವನ ರಕ್ತ ಕುಡಿಯುವೆ. ರೂಪದ ದಾನವರ ನಿಲ್ಲಿಸಿ ನಿಮ್ಮ ಸುರೇಖತ್ವವನ್ನು. ಹೆಣ್ಣೆಂಬ ಬೆಂಕಿಯನ್ನು ಸೀರೆ ಹೆಣ್ಣೆಂಬ ಬೆಂಕಿಯನ್ನು ಅಂಗೈಲಿಟ್ಟುಕೊಂಡು ಆಟ ಆಡಿದ್ರೆ ಅದು ಸುಡಲ್ಲ ಅಂತ ಅಂದ್ಕೊಂಡ್ರ? ಮೊದಲು ನಿಲ್ಲಿಸಿ ನಿಮ್ಮ ಅತ್ಯಾಚಾರದ ಕೆಲಸವನ್ನು. ಬೆಂಕಿಯನ್ನು ಬಿಗಿದಪ್ಪಲೆಂದೇ ಬಂದಂತೆ ಕಾಣುತ್ತೆ. ಮೂರ್ಖ, ಅಪ್ಪಣೆ ಇಲ್ಲದೆ ನನ್ನ ಮನೆಗೆ ಬಂದಿದ್ದೀಯಾ? ಕಾಗೆ ಅಂತ ಕಿರ್ಚಬೇಡ, ಹೊರಟೋಗಿ ಇಲ್ಲಿಂದ. ಬೇಟೆ ಇದ್ದಲ್ಲಿ ಬೇಟೆಗಾರ ಬರಲೇಬೇಕಲ್ವ ನಾಗರಾಜ್? ಓಹೋ, ಕಾಡಿನಲ್ಲಿ 4-6 ಗಿಡ ಮರಗಳನ್ನು ಕಡಿದ ಮಾತ್ರಕ್ಕೆ ಬೇಟೆಗಾರ ಅಂದ್ರೆ ಹುಂಜ ಕತ್ತಿ ಆಟದಲ್ಲಿ ಪೊಳಗಿರಬಹುದು, ಆದ್ರೆ ನರಿಯೊಡನೆ ಕಾದಾಡಲು ಸಾಧ್ಯವೇ? ಮದದ ಮದ್ದಾನೆ ಎಂದು ಊರೊಳಗೆ ಹೊಕ್ಕಂತಾಯ್ತು. ನನ್ನ ತಲೆ ಗಟ್ಟಿದೆ ಎಂದು ತಲೆ ಚಚ್ಚಿಕೊಂಡ್ರೆ ಒಡೆದು ಹೋಗುವುದು ನನ್ನ ತಲೆನೇ. ಹಾಗಾಗಿ ನಾನಿಲ್ಲಿಂದ ಸಾವಕಾಶವಾಗಿ ನಾಗರಾಜ್, ಒಬ್ಬನೇ ಏನುವೆ ಕೈ ಮೇಲೆ ಕೈ ಮಾಡುವ ನೀನು ಧೀರನು ಅಂತೀನಿ. ನಿನಗೆ ಹೋದರದ ಹದ್ದು ಅಂತಾನು ಅಂತೀನಿ, ಕಾಮದ ಕತ್ತೆ ಅಂತಾನು ಅಂತೀನಿ. ಈ ಕೊಬ್ಬಿದ ಕೋಣಕ್ಕೆ ಜಾತಿಯ ಏಟು ಕೊಟ್ಟಾಗಲೇ ಅರ್ಥವಾಗಬೇಕು. ಅಪ್ಪಣೆ ಇಲ್ಲದ ನನ್ನ ಮನೆ ಬಾಗಿಲಿಗೆ ಬಂದಿದ್ದಕ್ಕೆ ಈಗ ಕೊಡುವ ಏಟ್ ನೋಡು. ಇಲ್ಲಿ ಬಂದು ರೌಡಿ ಮಾಡ್ತೀಯಲ್ಲ,
ಕರೆಸಿಕೋ ನಿನ್ನ ಮನೆ ದೇವರನ್ನು. ಓಲುಮೆಯ ನಿನ್ನ ತಮ್ಮನನ್ನು ಮನೆಯಿಂದ ಹೊರಗೆ ಹಾಕಿದ್ದಕ್ಕೆ ಇದು ಹೆಣ್ಣನ್ನು ಪಾಪದ ಕಾಮದ ದೃಷ್ಟಿಯಿಂದ ನೋಡಿದ್ದಕ್ಕೆ ಇಂದು ವಚನವಿಟ್ಟು ಬಂದಿರುವೆ. ನಿನ್ನ ಆಸಿ ಮಾಂಸದ ರುಚಿಯನ್ನು ವಚನವಾಗಿ ಕೊಟ್ಟಿದ್ದೀನಿ. ದೇವದನ್ನು ರಣಹದ್ದುಗಳಿಗೆ ಆಹಾರವಾಗಿ ಕೊಡ್ತೀನಿ ಅಂತ. ನೋಡು, ನನ್ನ ಅಣ್ಣನನ್ನು ಕೊಂದ ಪಾಪಕ್ಕೆ ಸರಿಯಾಗಿ ಅವನ ಸಮಾಧಿಗೆ ನಿನ್ನ ರಕ್ತವನ್ನು ಅರ್ಪಿಸಿ ಅವನ ಆತ್ಮಕ್ಕೆ ಶಾಂತಿಯನ್ನು ದೊರಕಿಸ್ತೀನಿ. ನನ್ನ ಮಾತನ್ನು ಕೇಳು. ಕೊಪ್ಪಿದ ಕೋಣವನ್ನು ಕತ್ತರಿಸುವಾಗ ಯಾವ ತಂಗಿ ನನ್ನನ್ನು ತಡೆದದ್ದು? ಪ್ರವಾಹದ ಅಲೆಯಲ್ಲಿ ಸಿಲುಕಿಸುತ್ತಿರುವ ನಿನ್ನ ಎದುರುಗಡೆ ನಿಂತಿರುವ ಈ ತಂಗಿ ಹೇಳ್ತಾ ಇದ್ದಾರೆ, ಈ ಅಬಲೆಯ ಕೂಗು ನಿನಗೆ ಕೇಳಿಸ್ಲಾರ್ದೆ ಅಣ್ಣ. ಮಂಜುಳ, ನೋಡು, ಪ್ರವಾಹ ಬಂದರು ಎದುರು ಈಚೆ ಎನ್ನುವ ಸತ್ತಿರುವ ಹಿರಿಯ ಅಣ್ಣನಿರುವಾಗ ನೀನೇ ಅಕ್ಕ ಬೈದಿರ್ತೀಯ. ಅಡಿಗಡಿಯಾಗಿ ಕೇಳಿಕೊಂಡರೂ ಈ ತಂಗಿಯ ಕೂಗು ನಿನಗೆ ಕೇಳಲಿವೆ. ನಿಜವಾಗ್ಲೂ ನೀ ನನ್ನ ಅಣ್ಣನೇ ಆಗಿದ್ರೆ ನನ್ನ ಮಾತನ್ನ ನಡೆಸ್ಕೊಡ್ತೀಯ. ಬರೀ ಮಾತೇಕೆ ಮಂಜುಳ, ಬರೀ ಮಾತೇಕೆ? ನಿನಗೋಸ್ಕರ ನನ್ನ ಪ್ರಾಣವನ್ನು ಬೇಕಾದ್ರೂ ಕೊಡ್ತೀನಿ. ಹೇಳಮ್ಮ, ಅದು ಏನು ಕೆಲಸ ನನ್ನಿಂದ ಆಗ್ಬೇಕು ಅಂತ ಹೇಳು. ನಿರ್ಭಯವಾಗಿ ನಿನ್ನೆದುರು ಹೇಳಬೇಕಂತೆ ಬಂದಿದ್ದೀನಿ. ನಾನೀಗ 3 ತಿಂಗಳ ಗರ್ಭಿಣಿ. ಚಾಂಡಾನೇ ಆಗಲಿ, ಮೋಸಗಾರನೇ ಆಗಿರಲಿ, ಆದ್ರೆ ನನ್ನ ಜೀವನಕ್ಕೆ ಆಧಾರ ಸ್ತಂಭ ಅವನೇ ಅಲ್ವೇ. ಅವನೇ ಕೈ ಹಿಡಿಬೇಕಾದವನು. ಅವನೇ ಕೈ ಹಿಡಿದ್ರೆ ತಾನೇ ನನ್ನ ಗರ್ತಿ ಸ್ಥಾನಕ್ಕೆ ಒಂದು ಕಳಂಕ ಬರಲಾರದೆ ಇರೋದು. ನಿಜನಮ್ಮ, ನಿನ್ನ ಮಾತು ನಿಜ. ಈಗ ಹೇಳು, ನಿನಗೋಸ್ಕರ ನಾನು ಏನ್ ಮಾಡ್ಬೇಕು ಅಂತ? ಅಣ್ಣ, ಬೇರೆ ಏನೂ ಇಲ್ಲ. ದಯವಿಟ್ಟು ನನ್ನ ಗರ್ಭಕ್ಕೆ ಕಾರಣರಾಗಿರುವ ನಾಗಾರ್ಜುನನ್ನು ದಯವಿಟ್ಟು ಏನು ಮಾಡಬೇಡ. ಹೆಣ್ಣನ್ನು ಕಾಮ ಸೃಷ್ಟಿಯಿಂದ ನೋಡಿ ಸಮಾಜದಲ್ಲಿ ಅವನಿತ್ಯ ಸೃಷ್ಟಿಸುವ ನನ್ನ ತಂಗಿಯನ್ನು ಕೆಣಕಿದ ಈ ನಾಗರಾಜನಿಗೆ, ನನ್ನ ಅಣ್ಣನನ್ನು ಕೊಂದ ಈ ನಾಗರಾಜನಿಗೆ ಜೀವದಾನವೇ ಅಸಾಧ್ಯವಾದ. ಯಾಕೆ ಸಾಧ್ಯವಿಲ್ಲಣ್ಣ? ಯಾಕೆ ಸಾಧ್ಯವಿಲ್ಲ? ನಿನ್ನ ಕೈಯಾರೆ ಕುಂಕುಮನಿಟ್ಟಿದ್ಯಾ, ನಿನ್ನ ಕೈಯಾರೆ ಬಳೆಗಳನ್ನ ತೊಡಿಸಿದ್ದೀಯಾ, ಅದೇ ನಿನ್ನ ಕೈಯಾರೆ ಹೂವು ಬಿಡಿಸಿದ್ದ, ಮುತ್ತೈದೆಯಾಗಿ ಇರುವಂತ ಹರಿಸಿದ್ದೀಯಾ. ಅಂದ ಮೇಲೆ ಇವನನ್ನ ಸಾಯಿಸಿ ನನ್ನನ್ನ ವಿಧವನ್ನಾಗಿ ಮಾಡಿದ್ಯಾ. ಹೇಳಣ್ಣ, ಹೇಳು. ದಯವಿಟ್ಟು ನನ್ನ ಗರ್ಭಕ್ಕೆ ಕಾರಣರಾಗಿರುವ ಅವನನ್ನ ಏನು ಮಾಡಬೇಡ. ನಿನ್ನ ಕೈ ಮುಗಿದು ಕೇಳ್ತೇನೆ. ಎಂತ ಇಕ್ಕಟ್ಟಿನೆಲ್ಲ ಪರಿಸ್ಥಿತಿ ಅಂತ ದಿಕ್ಕಿಟ್ಟಿಯ. ನೋಡು, ನನ್ನ ಕೈಯಾರೆ ನಿನ್ನ ಹಣೆಗೆ ಕುಂಕುಮವನ್ನ ನಾನೇ ಇಟ್ಟಿದ್ದೀನಿ. ಅದನ್ನ ನನ್ನ ಕೈಯಾರೆ ನಾನು ಅಳಿಸ್ತೀನ. ಇಲ್ಲಮ್ಮ, ಇಲ್ಲ. ಎಂದು ನೀನು ನನ್ನನ್ನು ಅಣ್ಣ ಅಂತ ಕರೆಯೋ, ನಾನು ಕೂಡ ನಿನ್ನ ಎಂತಮ್ಮನ ಮಗನೇ ಕಣಮ್ಮ, ಎಂತಮ್ಮನ ಮಗನೇ. ಎಂದು ನೀನು ಈ ರಾಖಿಯನ್ನು ನನ್ನ ಕೈಗೆ ಕಟ್ಟಿದೆಯೋ ಅಂದಿನಿಂದ ನಿನ್ನ ರಕ್ಷಣೆಯ ಭಾರ ನನ್ನದಮ್ಮ, ನನ್ನದು. ಇದೇ ಕೈಗಳಿಂದ ನಿನ್ನನ್ನು ವಿಧವೆ ಮಾಡಿ ನಾನು ಪಾಪವನ್ನು ತಂದುಕೊಳ್ಳಲಾರೆ. ಒಟ್ಟಿನಲ್ಲಿ ನೀನು ಎಲ್ಲೇ ಇದ್ರೂ ಸುಖವಾಗಿರಬೇಕು ಅನ್ನೋದಷ್ಟೇ ನನ್ನ ಆಸೆ ನಮ್ಮ, ಅಷ್ಟೇ ಆಸೆ. ಇನ್ನಾದರೂ ಬುದ್ಧಿ ಕಲಿತು ಈ ಧರ್ಮ ದೇವತೆಯೊಂದಿಗೆ ಜೀವನ
ಜೀವನವನ್ನು ಸುಖದಿಂದ ಸಾಗಿಸು. ಇಲ್ಲ ಅಂತಂದ್ರೆ ಮಂಜುಳಾನೇ ಬರಲಿ, ಆ ಮಂಜುನಾಥನೇ ಬರಲಿ. ನಿನ್ನನ್ನು ಯಮಪುರಿಗೆ ಅಟ್ಟುತ್ತಾನೆ ಚಂದ್ರು. ಮರ್ಯಾದೆಯಿಂದ ಇವಳೊಂದಿಗೆ ಒಳ್ಳೆ ರೀತಿಯಲ್ಲಿ ಸಂಸಾರವನ್ನು. ನಾಗರಾಜ್, ಈಗಲಾದ್ರೂ ನಿಮ್ಮ ಮನಸ್ಸು ಕರಗಿದೆ ಅಥವಾ ಹೇಗೆ ನನ್ನ ಜೀವನವನ್ನ ಹಾಳು ಮಾಡ್ಬೇಕಂತ ತೀರ್ಮಾನ ಮಾಡಿದ್ದೀರ? ನಿಮ್ಮ ಮನಸ್ಸಿನಲ್ಲಿ ಏನಿದೆ ಅದನ್ನಾದ್ರೂ ಹೇಳಿ. ನಾಗರಾಜ್, ದಯವಿಟ್ಟು ನನ್ನ ತಂಗಿಯನ್ನ ನಿರಾಕರಿಸ್ಬಿಡ್ವಿ. ನೀವು ಅವಳನ್ನ ನಿರಾಕರಿಸ್ಬಿಡಿ. ಇದೇನು ಎಲ್ಲಿಗೆ ಹೋಗ್ತಾ ಇದ್ದೀಯ ನೀನು? ನಾವು ಹೊತ್ತಿಕೊಂಡಿರುವ ಹಡಗು ಮುಳುಗುತ್ತದೆ. ಅದಕ್ಕಾಗಿ ಅದರಲ್ಲಿರುವ ಆಭರಣಗಳನ್ನೆಲ್ಲ ನನ್ನ ಚೀಲದಲ್ಲಿ, ನನ್ನ ಬ್ಯಾಗಿನಲ್ಲಿ ತುಂಬಿಕೊಂಡು ಹೊರಟಿರುವೆ. ನೀನು ಕೇಳಿದ 2 ಪ್ರಶ್ನೆಗೆ ಉತ್ತರ ಕೊಟ್ಟಾಯ್ತಲ್ಲ, ನಾನಿನ್ನು ಹೊರಡಬಹುದೇ? ಚಾಣಕ್ಯ, ನಂಬಿಕೆಯಿಂದ ನಿನಗೆ ಬೆಂಬಲ ಕೊಟ್ಟು ಈ ಮನೆಯಲ್ಲಿ ಸ್ಥಾನ ಕೊಟ್ಟನಲ್ಲ, ಈ ರೀತಿ ದ್ರೋಹ ಮಾಡುವುದು ಸರಿನಾ? ಮಹಾಭಾರತದಲ್ಲಿ ಪಾಂಡವರು ಕೊಟ್ಟ ಉತ್ತರ ನಾನೆನಗೆ ಕೊಟ್ರೆ, ಭೀಮನಿಂದ ಹೊಡೆತ ತಿಂದ ದುರ್ಯೋಧನ ಗತಿ ನಿಂದದಾದ್ರೆ ಮಂಜುಳಾ! ನನ್ನನ್ನು ನಿನ್ನ ಬಲಿಯಲ್ಲಿ ಬೀಳಿದೆ ಅಂತ ತಿಳ್ಕೊಂಡಿದ್ಯಾ? ಇಲ್ಲ, ನಾನು ನೀನು ಬೀಸಿದ ಬಲಿಯಲ್ಲಿ ಬೀಳಲಿಲ್ವೋ? ಈ ನನ್ನ ಮಂಜುಳಿಯ ಬೀಸಿದ ಬಲಿಯಲ್ಲಿ ನಾನು ಬಿದ್ದಿದ್ದೇನು. 2 ಸಲ ನನ್ನ ಪ್ರಾಣವನ್ನು ಕಾಪಾಡಿದ ಈ ಮಂಜುಳಿಯ ದಿವ್ಯ ಪ್ರೇಮದ ಬಲಿಗೆ ನಾನು ಸಿಕ್ಕಿಬಿದ್ನು. ನಾನು ಬಲಿಗೆ ಸಿಕ್ಕಿಬಿದ್ದೆ. ಮಗನೇ, ಈ ನರನಾದನನ್ನು ಕೆಳಗೆ ಬಿಟ್ಟಿಯಲ್ಲೋ. ಬರುವೆ ಕಣೋ, ನಿನ್ನ ಸೊಕ್ಕಡಗಿಸಿ ಯಮನ ಸನ್ನಿಧಿಗೆ ಗಳಿಸಲು ಬರ್ತಾ ಇದ್ದೀನಿ ಕಣೋ, ಬರ್ತಾ ಇದ್ದೀನಿ. ನಾಗರಾಜ್, ಈಗಲಾದ್ರೂ ನಿಮ್ಮ ಮನಸ್ಸಿಗೆ ಒಳ್ಳೆ ಬುದ್ಧಿ ಬಂತಲ್ಲ, ಬನ್ನಿ ಅವರಿಗೆ ಸರಿಯಾದ ಪಾಠ ಆದ್ರೂ ಕಲಿತಾರೆ. ಮದುವೆ ಸಿದ್ಧತೆಯನ್ನ ಮಾಡ್ಕೊಳ್ಳೋಣ. ಮಂಜುಳ, ನಾನು ನಿನಗೆ ಏನೇ ಕಷ್ಟ ಕೊಟ್ಟರು ಅದನ್ನು ಸಹಿಸಿಕೊಂಡು ನನ್ನನ್ನು ಕಾಪಾಡಿದ ನಿನಗೆ ನನ್ನ ದೇವತೆ, ನಿನ್ನಂಥ ದೇವತೆ ನನ್ನ ಮನೆಗೆ ಹೆಬ್ಬಾಗಿಲು ಬಲಗಾಲಿಕ್ಕೆ ಬಂದಾಗಲಿದೆ ಭಾಗ್ಯವನ್ನಿಸಿಕೊಂಡಿದ್ದೆ. ಇವತ್ತು ಗೊತ್ತಾಯ್ತು ನೀನೇ ನನ್ನ ಹೃದಯ ಕಟ್ಟ ದೇವತೆ ಅಂತ. ಈ ಹೃದಯದಲ್ಲಿ ನಿನಗೆ ಹೆಂಡತಿ ಎಂಬ ಸ್ಥಾನ ಕೊಟ್ಟು ನಾನು ಮಾನವನಾಗ್ತೀನಿ. ಆದರೆ ನಾನು ನನ್ನ ಬಂಗಾರದಂಥ ತಮ್ಮನನ್ನ, ಮುತ್ತನಂತ ಚಂದ್ರನನ್ನ ಹಾಗೂ ನಮ್ಮ ಮನೆಗೆ ಬರಬೇಕಾದ ಬಂಗಾರದಂಥ ಸೊಸೆ ಕಮಲಿಯನ್ನ ನಾನು ಕೀಳಾಗಿ ಕಂಡುಬಿಟ್ಟೆ. ಅವರಲ್ಲಿ ಹೋಗಿ ನನ್ನ ತಪ್ಪನ್ನು ಹೇಳಿ ಅವರು ಯಾವ ಶಿಕ್ಷೆ ಕೊಡ್ತಾರೋ ಆ ಶಿಕ್ಷೆಗೆ ನಾನು ಬಲಿಯಾಗ್ತೀನಿ. ಆಮೇಲೆ ಬಂದು ನಿನ್ನ ಮದುವೆ ಆಗ್ತೀನಿ. ಬಾರವ ತಂಗಿ, ಮದುವೆ ಸಿದ್ಧತೆಯನ್ನ ಮಾಡ್ಕೊಳ್ಳೋಣ. ಹೋಗೋಣವೇ? ಬಾ, ಆಸ್ಪತ್ರೆಗೆ ಹೋಗಿ.
ನೆರೆದಂಥ ಸಮಸ್ತ ಪ್ರೇಕ್ಷಕ ಬಾಂಧವರಲ್ಲಿ ಸವಿನಯ ವಿನಂತಿ. ಬಬ್ರುಲಿಂಗೇಶ್ವರ ಗೆಳೆಯರ ಬಳಗ ಇವರು ಆಡಿರ್ತಕ್ಕಂಥ ನರನಾಗರು ಎಂಬ ನಾಟಕ ಇನ್ನು ಕೊನೆಯ ಪ್ರವೇಶದೊಂದಿಗೆ ಈ ಒಂದು ನಾಟಕ ಅಂತ್ಯ ಕಾಣಲಿದೆ. ಅದಕ್ಕೂ ಪೂರ್ವದಲ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ಈ ಒಂದು ಕಾರ್ಯಕ್ರಮದಲ್ಲಿ ರಂಗಸಜ್ಜಿಕೆ ನಿರ್ಮಿಸಿಕೊಟ್ಟಂಥ ಶ್ರೀ ಗೋಪಾಲಕೃಷ್ಣ ಡ್ರಾಮಾ ಸೆನ್ಸ್ ಖಲ್ಬಾಗ್ ಇವರಿಗೆ ಕಮಿಟಿಯ ಪರವಾಗಿ ಧನ್ಯವಾದಗಳು. ಅದೇ ರೀತಿ ಸಂಗೀತವನ್ನು ನೀಡಿರ್ತಕ್ಕಂಥ ವಿಜಯಮಾಲ ಸಂಘಟಕರು ಕೂಡ ಧನ್ಯವಾದಗಳು. ಅದೇ ರೀತಿ ಈ ಒಂದು ಕಾರ್ಯಕ್ರಮಕ್ಕೆ ಪರೋಕ್ಷವಾಗಿ ಅಪ್ರತ್ಯಕ್ಷವಾಗಿ ಸಹಕರಿಸಿದ ಎಲ್ಲ ತನು ಮನಧನಗಳನ್ನು ಸಹಕರಿಸಿದ ಎಲ್ಲ ದಾನಿಗಳಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಕೊನೆಯ ಒಂದು ಸನ್ನಿವೇಶದೊಂದಿಗೆ ಈ ಒಂದು ನಾಟಕ ಅಂತ್ಯ ಕಾಣಲಿದೆ. ನಾಗರಾಜನ ಸರ್ವ ಸಂಪತ್ತನ್ನು ಅಪಹರಿಸಿಕೊಂಡು ಹೋಗಿದ್ದೇನೆ. ಇನ್ನು ನನ್ನನ್ನು ಕೇಳುವವರು ಇಲ್ಲಿ ಯಾರೂ ಇಲ್ಲ. ಆದರೂ ಆ ಶಿವನ ವಿಗ್ರಹವನ್ನು ಕದ್ದು ತರುವೆನೆಂದು ಹೇಳಿದ ಲಾವಣ್ಯ ಇನ್ನೂ ಬರಲಿಲ್ಲ. ಎಲ್ಲಿಗೆ ಹೋಗಬೇಕು ನೋಡಿ, ಆ ಆಳುಗಳನ್ನೆಲ್ಲ ಕಣ್ಣು ತಪ್ಪಿಸಿ ಇಲ್ಲಿ ಬರೋದಕ್ಕೆ ಇಷ್ಟೊತ್ತಾಯ್ತು. ಶಿವನ ವಿಗ್ರಹವನ್ನು ಕದ್ದು ತರುವೆನೆಂದು ಹೇಳಿದ ನೀನು ಇನ್ನೂ ತರಲಿಲ್ಲವಲ್ಲ, ಕಾರಣ ಏನು? ತಂದಿದ್ದೇನೆ, ಅದೇ ಹೇಳಿದ್ನಲ್ಲ, ಆಳುಗಳನ್ನೆಲ್ಲ ಕಣ್ಣು ತಪ್ಪಿಸಿ ಇಲ್ಲಿ ಬರೋದಕ್ಕೆ ಇಷ್ಟೊತ್ತಾಯ್ತು. ಅಂತೂ ಇಂತೂ ಆ ನಾಗರಾಜನಿಗೆ ಒಳ್ಳೆ ಕೈಯನ್ನು ತಿಂತಿದ್ದೀರಾ, ಚೆನ್ನಾಗಿ ಮೋಸ ಮಾಡಿದ್ರ. ನೋಡು ಲಾವಣ್ಯ, ಜಾಸ್ತಿ ಮಾತು ಬೇಡ. ತಂದಂತ ವಿಗ್ರಹವನ್ನು ನನ್ನ ಕೈಗೊಪ್ಪಿಸ್ಬಿಡು. ತಂದಿದ್ದೇನೆ, ಆದ್ರೆ ಅದು ನನ್ನ ಕೈಯಲ್ಲಿ ಇರ್ಲಿ, ನಾನೇ ನಿಮ್ಮನ್ನು ಹಿಂಬಾಲಿಸ್ತೇನಲ್ಲ. ನೀನಲ್ಲ, ನನ್ನ ಆಸೆ ತೀರಿದ ಮೇಲೆ ನೀನು ನನಗೆ ಅಕ್ಕೆ. ನಿನ್ನನ್ನು ಯಾವುದಾದರೂ ದೊಡ್ಡ ಬಾರಿಗೆ ತಗೊಂಡೋಗಿ ಮಾರಿದರೆ ನನಗೆ ಬೇಕಾದಷ್ಟು ಹಣ ಸಿಗುತ್ತೆ. ಏನ್ ಮಾತಾಡ್ತಾ ಇದ್ದೀರಾ? ನಿಮಗಾಗಿ ಮೀಸಲಿಟ್ಟ ಈ ಎಡೆ ಮತ್ತೊಬ್ಬರಿಗೆ ಹಂಚುತ್ತೀರಾ? ನೋಡಿ, ಕಂಡವರಿಗೆ ಮಾರಬೇಕಂತ ಮಾಡಿದ್ದೀರಾ? ಇಲ್ಲ, ನಾನು ಎಂದಿದ್ರು ನಿಮ್ಮ ಬೆನ್ನು ಬಿಡುವುದಿಲ್ಲ, ನಾನು ನಿಮ್ಮನ್ನೇ ಹಿಂಬಾಲಿಸುತ್ತೇನೆ. ನೋಡು ಲಾವಣ್ಯ, ನೀನು ಎಷ್ಟೇ ಹಿಂಬಾಲಿಸಿದರೂ ಏನು ಪ್ರಯೋಜನವಿಲ್ಲ. ಆದ್ದರಿಂದ ನಿನ್ನನ್ನು ನಾನು ಸಾಯಿಸುವುದೇ ಒಳ್ಳೆಯದು. ಚಾಣಕ್ಯ, ಮೋಸ ಮಾಡ್ತಾ ಇದೆಯಲ್ಲ ನೀನು. ಮಾತನಾಡಿದ್ದೀನಲ್ಲ, ಈ ಬ್ಯಾಗ್ ಟೇಪ್ನಲ್ಲಿ ಎಲ್ಲ ಟೇಪ್ ಆಗಿದೆ. ಇದನ್ನೆಲ್ಲ ಪೊಲೀಸಿಗೆ ನಮ್ಮಣ್ಣ ಒಪ್ಪಿಸ್ತಾನೆ. ನೀನು ಅಲ್ಲಿವರೆಗೂ ಬದುಕಿದ್ರೆ ತಾನೇ ನಿನ್ನನ್ನು ಯಮಲೋಕಕ್ಕೆ ನಾನು ಕಳಿಸೇ ಹೋಗು. ನನಗೆ ಮೋಸ ಮಾಡಿದ್ದಲ್ಲದೆ ನನ್ನನ್ನೇ ಕೊಲೆ ಮಾಡ್ದ. ನಮ್ಮ ಅಣ್ಣನಿಗೆ ನನ್ನ ವಿಷಯನೆಲ್ಲ ತಿಳಿಸಿ ನಾನು ಆದಷ್ಟು ಬೇಗ ನನ್ನ ತಾಯಿ ಹತ್ರ ಹೋಗ್ತೀನಿ. ನನ್ನ ತಮ್ಮ ವಿಜಯನನ್ನು ದೇವಸ್ಥಾನದಲ್ಲಿ ಮದುವೆ ಮಾಡಿಸಿ ಅವನನ್ನು ಹನಿಮೂನು ಕಳಿಸಾಯಿತು. ಈಗ ನಾವಿಬ್ಬರು ಮದುವೆಯಾಗಿ ಸುಖ ಸಂಸಾರದಲ್ಲಿ ಸಂತೋಷದಿಂದ ಇರುವ ಕಾಲ ಮೂಡಿ ಬಂತು. ನಮ್ಮೆಲ್ಲರನ್ನ ಒಂದುಗೂಡಿಸಿದ ಶ್ರೀ ಬಬ್ರುಲಿಂಗೇಶ್ವರ ದೇವರಿಗೆ ವಂದಿಸುತ್ತಾ ಇದಕ್ಕೆ ಅಂತ್ಯವನ್ನು ಹಾಡ್ತಾ ಇದ್ದ. ಸಕಲರ ಪೊರೆವ ಶ್ರೀ ಬಬ್ರುಲಿಂಗೇಶ್ವರಗೆ ಜಯ ಮಂಗಲ ಶುಭ ಮಂಗಲ. ಸಕಲರ ಪೊರೆವ
ಬಬ್ರುಲಿಂಗೇಶ್ವರಗೆ ಜಯ ಮಂಗಲ ನಿತ್ಯ ಶುಭ